Right idea. So okay, I think we have completed till gravitation. Correct, Anapa? First year, Ali. Yes, sir. Okay, fine. Today we will see few questions from mechanical properties of solids. Mechanical properties of solids plus mechanical properties of fluids. Mechanical properties of fluids. ಯಾರಾದರೂ ಹೇಳ್ತೀರನ್ರೋ what are fluids? What are fluids? Fluids ಅಂದ್ರೆ ಏನು? ಏನು ಗೊತ್ತು fluids ಬಗ್ಗೆ? Two topics. See this mechanical properties of solids, hardly you get one question. Approximately ಅಂದ್ರೆ ಜನರಲ್ ಆಗಿ ಬರುವಂತದ್ದು ಒಂದು ಕ್ವೆಶ್ಚನ್. ಎಷ್ಟು 2 ವರ್ಷಕ್ಕೆ ಒಂದ್ಸಲ 3 ವರ್ಷಕ್ಕೆ ಒಂದ್ಸಲ ಒಂದು ಕ್ವೆಶ್ಚನ್ ಬರುತ್ತೆ. ಟೋಟಲ್ 2016 ಇಂದ 2006 ಇಂದ 2020 ತನಕ ಜಸ್ಟ್ 8 to 10 ಕ್ವೆಶ್ಚನ್ಸ್ ಇದೆ ಅಷ್ಟೇ. ಓಕೆ, ಅಷ್ಟೊಂದು ಇಂಪಾರ್ಟೆನ್ಸ್ ಏನು ಕೊಡಬೇಡಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಗೆ. ನಾನು ಮಾಡಿಸೋ ಕ್ವೆಶ್ಚನ್ ಅನ್ನು ಓದ್ಕೊಡಿ ಅಷ್ಟೇ ಸಾಕು. ಅಥವಾ ಅದಕ್ಕೆ ರಿಲೆವೆಂಟ್ ಆಗಿ ಇನ್ನೊಂದು 5 ರಿಂದ 10 ಕ್ವೆಶ್ಚನ್ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಬೇಕಾದಷ್ಟು ಆಯ್ತು ಟಾಪಿಕ್. ಅದಕ್ಕೆ ಒಂದು ದಿನ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಏನ್ ಬರುತ್ತೆ? ಎನಿ ಐಡಿಯಾ? ಸಿ ವಾಟ್ ಈಸ್ ಪ್ಲಾಸ್ಟಿಸಿಟಿ? ಪ್ಲಾಸ್ಟಿಸಿಟಿ ಅಂದ್ರೆ ಏನು? ಎಲಾಸ್ಟಿಸಿಟಿ ಅಂದ್ರೆ ಯಾವುದು? ರಿಲೆವೆಂಟ್ ಟು ಪ್ಲಾಸ್ಟಿಕ್, ಎಲಾಸ್ಟಿಕ್, ಯಾವ್ದು ಮೋರ್ ಪ್ಲಾಸ್ಟಿಕ್, ಇನ್ನೊಂದು ಮೋರ್ ಎಲಾಸ್ಟಿಕ್, ಈ ತರ ಬರ್ಬೋದು. ಫೈನ್. ಸೊ ಜನರಲ್ ಆಗಿ ಗೊತ್ತಿರಲಿ, ವಿಸ್ಕಾಸಿಟಿ ಬಗ್ಗೆ ಒಂದು ಐಡಿಯಾ ಇರಬೇಕು. ಓಕೆ, ಸೊ ವಿಸ್ಕಾಸಿಟಿ ಬಗ್ಗೆ ಒಂದು ಐಡಿಯಾ. ಅದಾದ್ಮೇಲೆ ಸರ್ಫೇಸ್ ಟೆನ್ಷನ್ ಬಗ್ಗೆ ಒಂದು ಐಡಿಯಾ ಬೇಕು. ನಾಟ್ ಸರ್ಫೇಸ್ ಟೆನ್ಷನ್. ಸೊ ದೀಸ್ ಆರ್ ದಿ ಜನರಲ್ ಪ್ರಾಪರ್ಟೀಸ್ ರಿಲೆವೆಂಟ್ ಟು ಫ್ಲೂಯಿಡ್ಸ್ ಆಲ್ಸೋ, ನಾಟ್ ಓನ್ಲಿ ಫ್ರಮ್ ಸಾಲಿಡ್ಸ್. ನಾನು ಜನರಲ್ ಟಾಪಿಕ್ ಹೇಳ್ತಾ ಇದ್ದೀನಿ. ಪ್ಲಾಸ್ಟಿಸಿಟಿ, ಎಲಾಸ್ಟಿಸಿಟಿ, ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ಇದೊಂದು ಐಡಿಯಾ ಇಟ್ಕೊಳ್ಳಿ. ಸ್ಟ್ರೀಮ್ ಲೈನ್ ಫ್ಲೋ, ಟರ್ಬುಲೆಂಟ್ ಫ್ಲೋ, ಸ್ಟಡಿ ಫ್ಲೋ, ಇದ್ರ ಬಗ್ಗೆ ಒಂದು ಐಡಿಯಾ ಇಟ್ಕೊಳ್ಳಿ. ಫೈನ್. ಸೊ ಜನರಲ್ ಐಡಿಯಾ. ಕೆಪಿಲರಿಟಿ ಬಗ್ಗೆ ಒಂದು ಐಡಿಯಾ ಇರಬೇಕು. ಕೆಪಿಲರಿಟಿ. ಸೊ ಈ ಎರಡು ಟಾಪಿಕ್ ಇಂದ ನೋಡಿ ಇಷ್ಟೊಂದು ಕಾನ್ಸೆಪ್ಟ್ಸ್ ಅನ್ನು ನೀವು ಕವರ್ ಮಾಡಬೇಕು. ಫೈನ್. ಸೊ ಇದರ ಜೊತೆಗೆ ಯಂಗ್ಸ್ ಮಾಡ್ಯುಲಸ್ ಒಂದು ಐಡಿಯಾ ಬರಲಿ. ರಿಜಿಡಿಟಿ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್. ಸೊ ಇಷ್ಟ್ರ ಮೇಲೆನೂ ಒಂದು ಐಡಿಯಾ ಇರಬೇಕು. ಫೈನ್. ಸೊ ಯಂಗ್ಸ್ ಮಾಡ್ಯುಲಸ್ ಯಾವಾಗ ಹೈಯೆಸ್ಟ್, ಯಾವಾಗ ಲೋ, ಲೀಸ್ಟ್, ಯಾವ್ದಕ್ಕೆ ಹೈಯೆಸ್ಟ್, ಯಾವ್ದಕ್ಕೆ ಲೀಸ್ಟ್, ನೋಡಿ ಈ ತರ ಜನರಲ್ ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಒಂದು ಐಡಿಯಾ ಇರಬೇಕಾಗತ್ತೆ. ಸೊ ಯು ಮಸ್ಟ್ ನೋ ವಾಟ್ ಈಸ್ ರೆನಾಲ್ಡ್ ನಂಬರ್ ಬಗ್ಗೆ ಒಂದು ಐಡಿಯಾ ಇರಬೇಕು. ವೆನ್ ಇಟ್ ಈಸ್ ಬಿಲೋ 1000, ಅರೌಂಡ್ 1000 to 2000, ಸೊ ಆಗ ಅದಕ್ಕೆ ಏನಂತ ಯಾವ ಮಾಡ್ಯುಲಸ್ ಅಂತ ಕರಿತೀವಿ, ಏನಕ್ಕತ್ತೆ, ಸೊ ಅವೆಲ್ಲ ಒಂದು ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೋಕ್ಸ್ ಲಾ ಬಗ್ಗೆ ಒಂದ್ ಸ್ವಲ್ಪ ಓದ್ಕೊಳ್ಳಿ. ಪ್ಯಾಸ್ಕಲ್ಸ್ ಲಾ ಅಪ್ಲಿಕೇಶನ್ ವೆರಿ ಇಂಪಾರ್ಟೆಂಟ್. ಪ್ಯಾಸ್ ಲಾ ಅಪ್ಲಿಕೇಶನ್ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಇಷ್ಟು ಗೊತ್ತಿದ್ರೆ ಬೇಕಾದಷ್ಟು ಆಯ್ತು. ಫೈನ್. ಫ್ರಮ್ ದೀಸ್ ಟೂ ಟಾಪಿಕ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಪ್ಲಸ್ ಫ್ಲೂಯಿಡ್ಸ್, you must know what is plasticity, elasticity, viscosity, surface tension, streamline flow means what, turbulent, steady flow means what, capillarity concept means what, Young's modulus means what, rigidity, bulk modulus means what, Reynolds number, Stokes law, Pascal's law, Bernoulli's theorem, okay, Bernoulli's law. So ಈ ತರ ಒಂದಿಷ್ಟು ಜನರಲ್ ಕಾನ್ಸೆಪ್ಟ್ ಅನ್ನ ಒಮ್ಮೊಮ್ಮೆ ನೋಡ್ಕೊಂಡ್ರೆ ಬೇಕಾದಷ್ಟು ಆಯ್ತು. ಸೇಮ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲರಿಗೂ ಗೊತ್ತಾಗಿದೆ ಅಲ್ರಪ್ಪ ವಿಚಾರ. ಅಡ್ಮಿಟ್ ಕಾರ್ಡ್ ಅಪ್ಲೋಡ್ ಮಾಡಿದ್ದಾರೆ. You can download your admit cards. It is available now. Fine. First question from 2010. First question from 2010. 2010 ಒಂದು ಕ್ವೆಶ್ಚನ್ ಬಂದಿತ್ತು, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಇಂದ. Take the first question. Which of the following substance has the highest elasticity?
highest elasticity. Highest elasticity. First, sponge. Second option, steel. Third option, rubber. Last option, copper. Tell me which of the following has highest elasticity. Elasticity andre enro? Can anybody tell me what is meant by elasticity? Enrappa elasticity andre? What is meant by elasticity? Change in the dimensions of the body when a force is applied. Change in the dimensions of a body when the force is applied. That's correct, but it is actually relevant to, okay? Relevant to body stress by strain. No, that is different. See, elasticity means the body, ability of the body to regain its original position after the deformed forces are removed. Okay, that is actually called elasticity. Fine. ನೋಡಿ ಒಂದು ಸ್ಪ್ರಿಂಗ್ ಇದೆ. ಈ ಸ್ಪ್ರಿಂಗ್ ಒರಿಜಿನಲ್ ಈ ಶೇಪ್ ಅಲ್ಲಿ ಇದೆ. ಇಲ್ಲಿ ಒಂದು ಕೆಳಗಡೆ ಸ್ಲಾಟೆಡ್ weights ಹಾಕ್ಲಿಕ್ಕೆ ಒಂದು ಹ್ಯಾಂಗರ್ ಕೊಟ್ಟಿದ್ದಾರೆ. ನಾನೇನ್ ಮಾಡ್ತೀನಿ ಈಗ ಸ್ಲಾಟೆಡ್ weights ನ ಅಪ್ಲೈ ಮಾಡ್ತೀನಿ. What happens to this spring now? Now this is the new position of the spring. Is it correct? Correct, Andrew? Now you remove this deformed force. What happens? Now spring go back to its initial position. The ability of the material to go back to its initial shape, initial position, initial place. So this ability is called what? Elasticity. Yavudu jasti alle kutkondiruttho means which object regain its position perfectly, which is highly elastic in nature. Highly elastic. Now if you take some other objects, ಯಾವ objects ತಗೊಳ್ಳಿ, ಒಂದು ರಬ್ಬರ್ ತಗೊಳ್ಳಿ. See, this is rubber. ಇದಕ್ಕೆ ನೀವು ಡಿಫಾರ್ಮ್ಡ್ ಫೋರ್ಸಸ್ ನ ಅಪ್ಲೈ ಮಾಡ್ತೀರಾ, ಮಾಡ್ತಾನೆ ಇರಿ. ಏನಾಗುತ್ತೆ one point of time ನಲ್ಲಿ? See, this is the rubber position at the extreme end. Then what happens? Breaks. Correct? This is not elastic, highly elastic in nature. It is elastic, highly elastic ಅಲ್ಲ. ಪ್ಲಾಸ್ಟಿಕ್ ಐಟಮ್ ಇಟ್ಕೊಳ್ಳಿ. ಓಕೆ, ಎಲ್ಲರಿಗೂ ಗೊತ್ತಿದೆ, ನೀರು ತುಂಬಿಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ ಕೊಡ. ಅದನ್ನ ನೋಡಿ ಜೋರಾಗಿ ಹೇಳಿರಿ, ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಿಡ್ಕೊಂಡು ಹೊರದೋಗುತ್ತೆ. ಇಬ್ರು ಬಿಡಿ, ಏನಾದ್ರು ರೀಗೇನ್ ಆಗುತ್ತಾ ಪೊಸಿಷನ್? ಆಗಲ್ಲ. ಕರೆಕ್ಟ್? ಸೊ ಏನ್ ಕ್ವಶನ್ ಅವ್ರದ್ದು, ಕೊಟ್ಟಿರುವಂತ ಆಬ್ಜೆಕ್ಟ್ಸ್ ಅಲ್ಲಿ ಯಾವುದು ಫೈನ್ ಮೋಸ್ಟ್ ಎಲಾಸ್ಟಿಕ್, ಹೈಯೆಸ್ಟ್ ಎಲಾಸ್ಟಿಕ್ ಅಂತ ಕೇಳಿದ್ರು. Which one is highly elastic in nature? So like of the following, which one is highly elastic in nature? ಕೊಟ್ಟಿರೋದ್ರಲ್ಲಿ ಯಾವುದು? Option B, sir, steel. Option B, steel is more elastic. Remember. ಏನ್ ಸರ್ ಹಂಗಂದ್ರೆ ನೋಡಿ, ಎಷ್ಟೇ ಡಿಫಾರ್ಮ್ಡ್ ಫೋರ್ಸಸ್ ಹಾಕಿ ಅದ್ರದ್ದೇನೋ ಶೇಪ್ ಗೀಪ್ ಚೇಂಜ್ ಆಗ್ತಾ ಇಲ್ಲ. ಡಿಫಾರ್ಮ್ಡ್ ಫೋರ್ಸಸ್ ತೆಗಿರಿ, ಮತ್ತೆ ಹಂಗೆ ಇದೆ. ಓಕೆ, ಅಟ್ ದಿ ಮೈನ್ಯೂಟ್ ಲೆವೆಲ್ there will be a change. ಮೈನ್ಯೂಟ್, ಮೈಕ್ರೋ ಲೆವೆಲ್ ಅಲ್ಲಿ ಚೇಂಜ್ ಆಗುತ್ತೆ, ಮ್ಯಾಕ್ರೋ ಲೆವೆಲ್ ಅಲ್ಲಿ ಆಗಲ್ಲ. ಸೊ ಸ್ಟೀಲ್ ಮೋರ್ ಎಲಾಸ್ಟಿಕ್. ಸ್ಪಾಂಜ್ ಗೆ ಅಪ್ಲೈ ಮಾಡ್ತೀರಾ, ಎಲಾಸ್ಟಿಕ್ ಅಗಲ ಆಗುತ್ತೆ, ಮುರಿದೋಗ್ಬಿಡುತ್ತೆ, ಮತ್ತೆ ಒರಿಜಿನಲ್ ಪೊಸಿಷನ್ ಬರಲ್ಲ. Similarly for rubber, even similar. Okay, same thing for copper also. See, that's why springs are generally made of steel, iron instead of copper. Copper ಆದ್ರೆ ಏನಾಗೋಗುತ್ತೆ, ಡಿಫಾರ್ಮ್ಡ್ ಫೋರ್ಸಸ್ ತಗೊಳ್ಳಲ್ಲ, ಅದು ತಗೊಂಡ್ರೆ ಒಂದ್ ಕಡೆ ಮುರಿದೋಗ್ಬಿಡುತ್ತೆ. ಸೊ ಹಾಗಾಗಿ ಫೈನ್, ಸ್ಟೀಲ್ ಅನ್ನ ಆದಷ್ಟು ಸ್ಪ್ರಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ 2015. See, after 2010 direct question in 2015. ಮಧ್ಯದಲ್ಲಿ ಯಾವ ಕ್ವಶನ್ಸ್ ಬಂದಿಲ್ಲ. 2011 ನಲ್ಲಿ ಬಂದಿದೆ, ಅದನ್ನ ನೆಕ್ಸ್ಟ್ ಮಾಡ್ಸೋದು. ಫೈನ್. ದಿ ರೇಷಿಯೋ ಆಫ್ ಹೈಡ್ರಾಲಿಕ್ ಸ್ಟ್ರೆಸ್ ಟು ಕರೆಸ್ಪಾಂಡಿಂಗ್ ಸ್ಟ್ರೈನ್. ರೇಷಿಯೋ ಆಫ್ ಹೈಡ್ರಾಲಿಕ್ ಸ್ಟ್ರೆಸ್. ರೇಷಿಯೋ ಆಫ್ hydraulic stress. Hydraulic stress to corresponding strain. Hydraulic stress to corresponding strain is known as first option bulk modulus. Second option rigidity modulus.
Third option, compressibility. Compressibility. Last option, Young's modulus. Young's modulus. Young's modulus. Tell me, what is hydraulic stress to corresponding strain? Hydraulic Bulk model. corresponding strain, bulk modulus. Very good. Bulk modulus andre hydraulic stress in the hydraulic strain ratio tagondre. Okay, definition itself says it is the ratio of hydraulic stress to corresponding strain. So answer is bulk modulus. Answer bulk modulus. Andre idiyanrappa yarigadru? Doubts idya? Next question. Next question, 2011. Let's see, 2011. The following 4 wires of length capital L. The following 4 wires of length capital L and radius small r. 4 wires of length capital L and radius small r are made of the same material. Are made of the same material. Are made of the same material. Which of these will have? Which of these will have? Which of these will have the largest extinction? Which of these will have largest extinction when the same tension is applied? Which of these will have largest extinction when the same tension is applied? Option A, L is equal to 100 centimeter, R is equal to 0.2 millimeter. Option B, L is equal to 200 centimeter and R is equal to 0.4 millimeter. Option C, L is equal to 300 centimeter and R is equal to 0.6 millimeter. Option D, L is equal to 400 centimeter and R is equal to 0.8 millimeter. 0.8 millimeter. Question artha madkoli. Try to understand the given problem. What is given? ಏನು ಕೊಟ್ಟಿದ್ದಾರೆ ಕೊಟ್ಟಿದ್ದ ಪ್ರಾಬ್ಲಮ್ ಅಲ್ಲಿ? What is given? ನಾಲ್ಕು ವೈರ್ ಕೊಟ್ಟಿದ್ದಾರಂತೆ. 4 ವೈರಿಗೂ ಲೆಂತ್ ಇದೆ, ರೇಡಿಯಸ್ ಇದೆ. ಒಂದು ವೈರಿನ ಶೇಪ್ ಯಾವ್ದು? What is the shape of a wire? What is the shape of a wire? Cylindrical in nature. Remember this. Cylindrical in nature. Confirm madrappa. Is it audible? Is it audible to all? Yes, sir. Okay. See, wire in a shape ಯಾವುದು? Cylindrical. ಒಂದು ಐಡಿಯಾ ಇದೆ ನಮಗೆ. ನೋಡಿ, ಇದರೊಳಗಡೆ ನಾನು ಏನ್ ಮಾಡ್ತಾ ಇದ್ದೀನಿ? ಲೋಡ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೇಮ್ ಲೋಡ್ ಅನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೇಮ್ ಲೋಡ್ ಅನ್ನು ಅಪ್ಲೈ ಮಾಡಿದ್ರೆ ಈ ಕೊಟ್ಟಿರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ಲ ವೈರ್ದು, ಲೆಂತ್ ವೈಸು, ರೇಡಿಯಸ್ ವೈಸು, ಯಾವುದು ಜಾಸ್ತಿ ಎಕ್ಸ್ಟಿಂಕ್ಷನ್ ಆಗುತ್ತೆ ಅಂದ್ರೆ ಲಾರ್ಜೆಸ್ಟ್ ಎಕ್ಸ್ಟಿಂಕ್ಷನ್ ಇನ್ ಟರ್ಮ್ಸ್ ಆಫ್ ಲೆಂತ್. ಒಂದು 10 ಸೆಂಟಿಮೀಟರ್ ಮುಂಚೆ ಎಷ್ಟು ಸೆಂಟಿಮೀಟರ್ ವೈರ್ ಇದೆ ಅಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಲೆಂತ್ 100 ಸೆಂಟಿಮೀಟರ್ ಇದೆ, 200 ಇದೆ, 300 ಇದೆ, 400 ಇದೆ. ಲೆಂತ್ ವೈಸು ಯಾವುದು ಜಾಸ್ತಿ ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಕಂಡುಹಿಡಿಯಬೇಕಾಗುತ್ತೆ. Now tell me, if there is an increase in the length and it is relevant to which modulus of elasticity? If it is relevant to length, which modulus of elasticity? Young's modulus of elasticity. Remember this. Okay, Young's modulus. What is Young's modulus? Stress by strain, general formula. Whereas stress is force per unit area divided by what is strain? Change in length by original length. Correct, Enro?
Strain means change in length by original length. ನೋಡ್ರಪ್ಪ, ಯಾರಿಗಾದ್ರೂ ಅಬ್ಜೆಕ್ಷನ್ ಇದ್ರೆ ಕೇಳಿ. ಯಾರಿಗಾದ್ರೂ ಅಬ್ಜೆಕ್ಷನ್ ಇದ್ರೆ ಕೇಳಿ. Any problem? Change in length by original length. Fine. Now see, I will rewrite the formula. F divided by A, L divided by delta L. Tell me, is there any confusion here? It is Y Young's modulus. It is Y Young's modulus. Sir, ಯಾಕೆ Young's modulus ಕನ್ಸಿಡರ್ ಮಾಡಿದಿರಾ? ನೋಡಿ, ಲಾರ್ಜೆಸ್ಟ್ ಎಕ್ಸ್ಟಿಂಕ್ಷನ್ ಕೇಳಿದರೆ, ಎಕ್ಸ್ಟಿಂಕ್ಷನ್ ಅಂದ್ರೆ ಲೆಂತ್ ವೈಸ್ ಅಲ್ಲಿ ಆಗುತ್ತೆ. If it is length 100 centimeter, it will be converted into 102, 105, 110, etc., etc. So change in length is included. So what? It is Young's modulus. Young's modulus formula says it is longitudinal stress by longitudinal strain, or general stress by longitudinal strain. Problem idyanra? Now see, from this I will come to know force, however, constant. Fine. Area, length, delta L. Fine. See, now forget about these two. Forget about these two. Sir, ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? See, given are only two datas. ಒಂದು ಲೆಂತ್, ಒಂದು ರೇಡಿಯಸ್. ಹಾಗಾದ್ರೆ ರೇಡಿಯಸ್ ಎಲ್ಲಿದೆ? See, this is cylindrical shape. Area of cross section. Can anybody tell me what is the area of cross section? If you cut a cylinder, which area you get? Which figure you get? Circle. What is area of circle? What is area of circle? 4 pi r square. Pi r square. See, it is directly proportional to length, inversely proportional to r square. R square means directly proportional to length, inversely proportional to r square. Now you have to substitute those values and you have to calculate for which value you will get largest extinction. Sir, option A. Option A. Wonderful. Option A correct. Option A perfect. So if the length is about 100 centimeter into 10 to the power of minus 2 meter and radius is about 0.2 millimeter 10 to the power of minus 3, see, this is whole square because r square. And if you take the ratio, you will get value of y. Okay, more for first option. More for first option. ನೋಡಿ, ಈ ತರ ಅರ್ಥ ಮಾಡ್ಕೋಬೇಕು ಪ್ರಾಬ್ಲಮ್. See, this is how you have to understand the given problem. Means you must aware of these formulas. Young's modulus formula ಏನ್ ಹೇಳ್ತಾ ಇದೆ? Y Young's modulus directly proportional to length. More the length, more will be Young's modulus, and inversely proportional to square of its radius. Okay, radius of this wire. Wire in a radius, square of the radius ಮೇಲೆ ಡಿಪೆಂಡ್ ಆಗಿರುತ್ತೆ. Inversely proportional. If radius is more, then the value of y will be more. So ಆ ಕಾನ್ಸೆಪ್ಟ್ ಅಲ್ಲಿ ನೋಡೋದಾದ್ರೆ ಆಪ್ಷನ್ 2 is the right answer. ನೋಡಪ್ಪ, ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ರೆ ಕೇಳಿ. Any doubts? Any doubts? ಇಷ್ಟು ಕಾನ್ಸೆಪ್ಟ್ ಅರ್ಥ ಆದ್ರೆ ಸಾಕು, ಈ ಟಾಪಿಕ್ ಮೇಲೆ ಯಾವ ಕ್ವಶನ್ ಬಂದ್ರು ಮಾಡಿ. ಇಷ್ಟೇ ಇರೋದು. ಯಂಗ್ಸ್ ಮಾಡಲಸ್ ಒಂದು, ಬಲ್ಕ್ ಮಾಡಲಸ್ ಒಂದು, ರಿಜಿಡಿಟಿ ಮಾಡಲಸ್ ಒಂದು, ಇನ್ನೊಂದು ಜನರಲ್ ಸಣ್ಣ ಕಟ್ಪುಟ್ಟ ಕಾನ್ಸೆಪ್ಟ್ ಯಾವುದು? ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ ಓದ್ಕೊಂಡ್ರೆ ನಿಮ್ಮ ಕೆಲಸ ಮುಗಿತು ಈ ಟಾಪಿಕ್. ಯು ಮಸ್ಟ್ ಡೂ ಸ್ಮಾರ್ಟ್ ವರ್ಕ್ ಇನ್ಸ್ಟೆಡ್ ಆಫ್ ಹಾರ್ಡ್ ವರ್ಕ್. ಈ ಟಾಪಿಕ್ ಅಲ್ಲಿ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಹೇಳಿ ಇಡೀ 5 ದಿನ ಒಂದೇ ಒಂದು ಟಾಪಿಕ್ ಅನ್ನೇ ಓದಿದ್ರೆ ಒಂದು ಕ್ವಶನ್ ಬರಬಹುದು ಅಥವಾ ಬರ್ದಲೂ ಇರಬಹುದು. ಫೈನ್. ನೆಕ್ಸ್ಟ್ ಕ್ವಶನ್ 2016 next question. A spring is stretched by applying a load. A spring is stretched by applying a load to its free end. A spring is stretched by applying a load to its free end. To its free end. The strain produced in the spring is. The strain produced in the spring is. Strains produced in the spring is. First one, volumetric. Second one, shear. Third one, longitudinal and shear. Longitudinal and shear. Last option, longitudinal. Last option, longitudinal.
ಕ್ವಶನ್ ನೋಡ್ಕೊಳ್ಳಿ, ಸಿಂಪಲ್ ಕ್ವಶನ್. ಒಂದು ಸ್ಪ್ರಿಂಗ್ ಇದೆ, ಈ ಸ್ಪ್ರಿಂಗಿಗೆ ಒಂದು ಲೋಡ್ ಅನ್ನು ಅಪ್ಲೈ ಮಾಡಿದ್ದಾರೆ. ಸೊ ಈಗ ಈ ಸ್ಪ್ರಿಂಗಿನ ನೇಚರ್ ನೋಡಿ ಈ ತರ ಐತೆ. ನಾವು this change you observe is along volume, along shear, sideways, longitudinal and sideways means shear, only on length, longitudinal. Sir, option C, sir. Longitudinal and shear. Option C. others. Sai Shankar, option D wrong appa. Option C is correct. See, length change, okay, even width also change, diameter also change, diameter kuda yenagatte change agutte. Fine. So there will be a shear change plus longitudinal change. So option C is the answer. Option C is the answer. ಅರ್ಥ ಆಗಿದೆಯನ್ರಪ್ಪ? ಬೆಸ್ಟ್ ಎಕ್ಸಾಂಪಲ್ ಯಾವುದು? ಒಂದು ಬಬಲ್ ಗಮ್ ತಗೊಳ್ಳಿ. ಈ ಬಬಲ್ ಗಮ್ ಅನ್ನ ಈ ಕಡೆ ಎಂಡ್ ಇಟ್ಕೊಂಡು ಹೀಗೆ ಎಳ್ಕೊಳ್ಳಿ. ಏನು ಸೈಜ್ ಇದೇ ತರ ಇರುತ್ತಾ? ಬಿಡ್ತು ಇಷ್ಟೇ ಬಿಡ್ತಲ್ಲೇನೆ ಫುಲ್ ಎಲಾಂಗೇಟ್ ಆಗತ್ತಾ? ಬಿಡ್ತು ಲೆಂತ್ ಕಮ್ಮಿ ಆಗುತ್ತೆ, ಬಿಡ್ತು ಲೆಂತ್ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಸೊ ಟೂ ಟೈಪ್ ಚೇಂಜ್, ಒನ್ ಈಸ್ ಲೆಂತ್ ಚೇಂಜ್, ಅನದರ್ ಒನ್ ಈಸ್ ವಿಡ್ತ್ ಚೇಂಜ್, ಶಿಯರ್ ಚೇಂಜ್. ಸೊ ಬೆಸ್ಟ್ ಆಪ್ಷನ್ ಈಸ್ ಸಿ. ಡೌಟ್ ಇದೆಯನ್ರಪ್ಪ? ಡೌಟ್ ಇದೆಯನ್ರಾ? No, sir. 2017. Next question. 2017. Young's modulus is defined as Young's modulus is defined as Young's modulus is defined as ratio of first option bulk stress and longitudinal strain, bulk stress, longitudinal strain. Second option hydraulic stress and hydraulic strain, hydraulic stress, hydraulic strain. Third option shearing stress and shearing strain, shearing stress and shearing strain. Last option tensile stress and longitudinal strain, tensile stress and longitudinal strain. ಏನಪ್ಪ ಆನ್ಸರ್? ನೀಟಾಗಿ ಕ್ವಶನ್ ಓದಿ. ಯಂಗ್ಸ್ ಮಾಡ್ಯುಲಸ್ ಡೆಫಿನೇಷನ್ ಕೇಳಿದ್ದಾರೆ. ನಾವ್ ಹೇಳಿದ್ವಿ ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ಏನು? ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಗೊತ್ತು ನಮಗೆ. ಸ್ಟ್ರೈನ್ ಯಾವ ಸ್ಟ್ರೈನು? ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಅಂದ್ರೆ ಲೆಂತ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಯಾವುದು? ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಹೇಳಿ ಯಾವ್ದ್ರಲ್ಲಿ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಇದೆ? ನೋಡಿ ಆಪ್ಷನ್ ಡಿ ನಲ್ಲಿ ಇದೆ, ಆಪ್ಷನ್ ಎ ನಲ್ಲಿ ಇದೆ. ಇಸ್ ಇಟ್ ಕರೆಕ್ಟ್? Is it correct? And when it comes to solids, bulk apply agalla. Correct? So now it is tensile stress, force per unit area. Force per unit area is tensile stress. Hagadre yavadu option? Tensile stress and longitudinal strain. See, ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಆನ್ಸರ್ ಅಂದ್ರೆ, ಇನ್ ಕೇಸ್ ಇಫ್ ಯು ಡೋಂಟ್ ನೋ ದ ಆನ್ಸರ್, ಗೋ ಫಾರ್ ಕೀವರ್ಡ್ಸ್. ಕೀವರ್ಡ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಯಾವ ತರ ನೋಡಿ, ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಹಾಗಾಗಿ ಡೈರೆಕ್ಟ್ ಆಗಿ ಆಪ್ಷನ್ 2 ರಿಮೂವ್ ಮಾಡಬಹುದು, ಆಪ್ಷನ್ 3 ರಿಮೂವ್ ಮಾಡಬಹುದು. ಬಿಕಾಸ್ ಯು ಆರ್ ವೆರಿ ಫೆಮಿಲಿಯರ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಯಾಕೆಂದ್ರೆ ಆನ್ಸರ್ ಆಲ್ರೆಡಿ ಒಂದ್ 2-3 ಕ್ವಶನ್ ಟ್ರೈ ಮಾಡಿದ್ರಿ. ಸೊ ಹಿಯರ್ ಇಟ್ ಸೆಲ್ಫ್ ಯು ಹ್ಯಾವ್ ಸ್ಪ್ರಿಂಗ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಸ್ಪ್ರಿಂಗ್ ಅಲ್ಲಿ ಬರೋದು ಯಂಗ್ಸ್ ಮಾಡ್ಯುಲಸ್ ಆಪ್ಷನ್ ಸಿ ಅಂತ 2016 ಕ್ವಶನ್ ಅಲ್ಲಿ ಆಲ್ರೆಡಿ ಗೊತ್ತಿದೆ. ಲಾಂಗಿಟ್ಯೂಡಿನಲ್ ಅಂಡ್ ಶಿಯರ್ ಅಂತ ನೋಡಿ. ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತ ಬಂದ್ರೆ ಆಪ್ಷನ್ 2, 3 ಹೊಡೆದು ಹಾಕ್ಬೋದು. ಎ ಅಂಡ್ ಡಿ ಆರ್ ಲೆಫ್ಟ್ ಔಟ್. ಸೊ ಬಲ್ಕ್ ಸ್ಟ್ರೆಸ್ ವಿ ಡು ನಾಟ್ ಓಕೆ ಕನ್ಸಿಡರ್ ದಿಸ್. ಸೊ ವಿ ಕನ್ಸಿಡರ್ ಓನ್ಲಿ ವಾಟ್? ಟೆನ್ಸೈಲ್ ಸ್ಟ್ರೆಸ್. ಟೆನ್ಸೈಲ್ ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ಟ್ರೆಸ್ ಬೈ ಸ್ಟ್ರೈನ್.
ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್ಗೆ ಬಲ್ಕ್ ಸ್ಟ್ರೆಸ್, ಇನ್ನೊಂದಕ್ಕೆ ಓಕೆ ರಿಜಿಡಿಟಿ ಸ್ಟ್ರೆಸ್. ಬಲ್ಕ್ ಬರಲ್ಲ, so tensile stress. Even though if you don't know the answer, you can still arrive at the correct answer. Next question. 2018, very tricky question. Let's see. 2018 question, very tricky question. Two wires A and B are stretched by the same load. Two wires. ನೋಡಪ್ಪ ಸ್ವಲ್ಪ ಸ್ಪೀಡ್ ಆಗ್ತಾ ಇದೆಯನ್ರ, ಸ್ಪೀಡ್ ಆಗ್ತಾ ಇದೆಯನ್ರಪ್ಪ, ನಿಧಾನ ಮಾಡ್ಬೇಕಾ ಅಥವಾ ತೊಂದರೆ ಇಲ್ವಾ? ತೊಂದರೆ ಇದೆಯನ್ರಪ್ಪ, ಮಾತಾಡ್ರು. ಸ್ಪೀಡ್ ಆಗ್ತಾ ಇದ್ರೆ ಹೇಳ್ಬೇಕು, ಗೊತ್ತಾಯ್ತಾ? ಏನಿಲ್ಲ, ನಿಧಾನ ಮಾಡಿದ್ರೆ ತುಂಬಾ ಕಮ್ಮಿ ಕ್ವಶನ್ ಸಾಲ್ವ್ ಮಾಡ್ತೀವಿ, ಅಷ್ಟೇ ಪ್ರಾಬ್ಲಮ್ ಆಗುತ್ತೆ, ಇನ್ನೇನು ಇಲ್ಲ. ಪ್ರೊವೈಡೆಡ್ ಓನ್ಲಿ 1 hour 30 minutes, ಮಿನಿಮಮ್ 15 ಕ್ವಶನ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ಸ್ವಲ್ಪ ಇನ್ನೂ ನಿಧಾನಕ್ಕೆ ಮಾಡಿ ಅಂದ್ರೆ ಒಂದು 10 ರಿಂದ 12 ಕ್ವಶನ್ ಸಾಲ್ವ್ ಮಾಡಿ, ಅಷ್ಟೇ ಪ್ರಾಬ್ಲಮ್, ಇನ್ನೇನು ತೊಂದರೆ ಆಗಲ್ಲ. ನಾವು ಆಗಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಮುಗಿಸೋಣ ಇನ್ ದ ಸೆನ್ಸ್ ಆದಷ್ಟು ಜಾಸ್ತಿ ಟಾಪಿಕ್ಸ್ ಅನ್ನ ಕವರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್, 2 wires A and B, write down. 2 wires A and B are stretched by the same load. 2 wires A and B stretched by the same load. Stretched by the same load. If the area of cross section of the wire A, if area of cross section of wire A, I will consider it as AA, is double that of B. Is double that of B. Area of cross section is double that of B. Double that of B. Double that of B. Fine. Then the stress on B is. Then the stress on B is. Stress on B is. First option. First option. Equal to that of A. Equal to that on A. First option. Equal to that on A. Second option. Twice that of B. Twice that of B. Twice that of B. Third option. Half that of A. Half that of A. Half that on A. And the last option. 4 times that on A. 4 times that on A. 4 times that on A. Try to understand this problem. Very tricky problem. ತುಂಬಾ ಟ್ರಿಕಿ ಪ್ರಾಬ್ಲಮ್ ಇದು. ಏನೇನು ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿ. 2 ವೈರ್ ಇದೆಯಂತೆ A and B. 2 ವೈರಿಗೂ ಸೇಮ್ ಹಾಕ್ತೀವಿ ಲೋಡ್. So as a result, what happens? See, and I have also given area of cross section A load, area of cross section B ಕೊಟ್ಟಿದ್ದಾರೆ. Area of cross section B ಎಷ್ಟಿದೆಯಂತೆ, ಸಾರಿ A ಎಷ್ಟಿದೆಯಂತೆ, twice that of B ಇದೆಯಂತೆ. B ಎಷ್ಟಿದ್ರೆ, B 2 ಇದ್ರೆ ಅದರ 2 times 4 ಇದೆ ಅಂತ A. ಸೊ ಹಾಗಾದ್ರೆ ಸ್ಟ್ರೆಸ್ ಆನ್ ಬಿ ಎಷ್ಟಿದೆ ಅಂತ ಕೇಳ್ತಾರೆ. ಸ್ಟ್ರೆಸ್ ಆನ್ ಬಿ ಎಷ್ಟಿದೆ? ವಾಟ್ ಈಸ್ ದಿ ಸ್ಟ್ರೆಸ್ ಆನ್ ಬಿ? ಪ್ರೊವೈಡೆಡ್ 4 options. First is equal on A, equal to that on A, twice that on B, half that on A, 4 times that on B. Sir, 4 times on A. 4 times on A. Others? ಯಾರಾದ್ರೂ ಇದ್ದೀರೇನ್ರಪ್ಪ ಆನ್ಸರ್ ಮಾಡೋರು? ಟ್ರೈ ಮಾಡ್ರೋ, ಟ್ರೈ ಮಾಡೋದು ಕಲ್ತ್ಕೋಬೇಕಂಡ್ರೋ. ತಪ್ಪು ಹೇಳ್ತೀನಿ. ಆಪ್ಷನ್ ಆಪ್ಷನ್ ಸಿ. Option C. Okay, let's see. Let's see. Tell me what is stress first. What is asked? See, stress is asked. Stress is the key here. Tell me what is stress? Yenrappa stress? Force by area. See, if I consider stress on A, can I consider it as A into A? Area of cross section A. ಹೇಳ್ಬೋದಾ?
Similarly, what is stress on B? Stress on B is what? B into B. Any problem? B into B. ಏನಾರ ಪ್ರಾಬ್ಲಮ್ ಇದೆಯನ್ರೋ? ಏನಾರ ತೊಂದರೆ ಇದೆಯಾ? ಕಂಡೀಷನ್ ಕೊಟ್ಟಿದ್ದಾರೆ ಏನಂತ? A which is equal to 2 times BB. Is it correct? AA, that is area of cross section of A, is 2 times that of B anta kottidare. I need to calculate what is stress on B. See, I will divide. Let us call this is equation 1, this is equation 2. We will divide 2 by 1. 2 by 1 ಮಾಡ್ಕೊಳ್ಳಿ. ಯಾಕೆ ಸಣ್ಣ ನೋಡಿ ನನಗೆ ಸ್ಟ್ರೆಸ್ ಬೇಕು. Now see, stress on B divided by stress on A, which is equal to force per first BB divided by force on AA. Any problem? ಏನಾರ ತೊಂದರೆ ಇದೆಯಾ? ಅಬ್ಜೆಕ್ಷನ್ ಇದೆಯಾ? force cancel ಆಯ್ತು. See, AA divided by BB. Tell me, is there any problem? Up to here, is there any problem? No, sir. ಅಂದ್ರೆ ಇಲ್ವಾ? ಕೇಳಿಸ್ತಾ ಇದೆಯೇನ್ರಪ್ಪ? ಕನ್ಫರ್ಮ್ ಮಾಡ್ರೋ ಒಂದ್ಸಲ. ಇಂಟರ್ನೆಟ್ ಕನೆಕ್ಷನ್ ಅನ್ಸ್ಟೇಬಲ್ ಅಂತ ಬಂತು. Please confirm. Is it audible, visible? Yes, sir. Yes, sir. Okay. Yes, sir. Okay. Thank you. Now see, condition is given. What is A into A? What is A into A? 2 times B into B divided by B into B. These two will get cancelled. I need to know what is stress on B. See, stress on B, which is equal to 2 times, cross multiply this, stress on A. So, which means B, which is equal to how much? 2 times that of A. ಯಾವುದು ಹಾಗಾದ್ರೆ ಆಪ್ಷನ್? ಆಪ್ಷನ್ ಯಾವ್ದ್ರು? ಆಪ್ಷನ್ ಯಾವ್ದ್ರಪ್ಪ? ಸ್ಟ್ರೆಸ್ ಆನ್ ಬಿ ಕೇಳಿದ್ದಾರೆ. ಸ್ಟ್ರೆಸ್ ಆನ್ ಬಿ ಯಾವುದು ಆಪ್ಷನ್? Twice that on A. Sorry, not this is not B. It is twice that on A. Twice that on A. Option B is correct. ನೋಡ್ರ ಅರ್ಥ ಆಗಿದೆ ಏನ್ರಪ್ಪ ಇದು ಪ್ರಾಬ್ಲಮ್? Is it clear? Guys, respond ಮಾಡ್ರೋ ಕ್ವಿಕ್ ಆಗಿ. Yes, sir. Yes, sir. Okay, last problem from mechanical properties of solids. Last problem. Then we will move to fluids. 2020, last year problem. 2020. Young's modulus of a perfect rigid body is. Young's modulus of a perfect rigid body. Perfect rigid body is. First option, infinity. Second option, between 0 and unity. Between 0 and unity. Third option, 0. Last option, unity. Last option, unity. Young's modulus of a perfect rigid body. ಇದಕ್ಕಿಂತಲೂ ಸಿಂಪಲ್ ಕ್ವಶನ್ ಕೇಳ್ತಾರೆ ಅಂದ್ರು. ಇದಕ್ಕಿಂತಲೂ ಸಿಂಪಲ್ ಕ್ವಶನ್ ನೀವೇನ್ ಕೇಳ್ಬೋದಪ್ಪ? Tell me which one? Option B, sir. 0 to 1. Good. 0 to 1. Others? Confirm ಮಾಡ್ರೋ. Young's modulus formula ಏನ್ರೋ? ಕ್ವಿಕ್ ಆಗಿ ಹೇಳ್ರಪ್ಪ. What is Young's modulus? Force area into length by the change in length. General agi stress by strain. Correct? Stress by strain. Now force per unit area divided by change in length by original length. Is it correct? Is it correct? Stress andre force per unit area, strain andre change in length by original length. Can you tell me what is the SI unit of strain here in this question? ಯಾರಾದ್ರೂ ಹೇಳ್ಬೋದಾ SI unit of strain ಏನು ಅಂತ?
ಇದೇ ಕ್ವಶನ್ ಅನ್ನೇ ಕೇಳ್ಬೋದು ಬೇಕಿದೆ. Newton per meter square. Hey, what is the SI unit of strain? ನೋಡಿ ಇದೇ ಸುಮ್ಮನೆ ಜನರಲ್ ಆಗಿ ಹೇಳಿದ ಅಷ್ಟೇ ನಾನು. ಇದೇ ತರ ಕ್ವಶನ್ ಬಂದ್ರೆ ಏನ್ ಮಾಡ್ತೀರಾ? SI unit of strain, change in length by original length, change in length in meter, original length in meter, meter cancel. What is the unit then? No unit. No unit. Unit ಇಲ್ಲ ಅಂದ್ರೆ ಡೈಮೆನ್ಷನ್ ಇದೆಯಾ? ಡೈಮೆನ್ಷನ್ ಇದೆಯಾ ಅಂದ್ರಪ್ಪ? See, which is a dimensionless quantity. Strain is a dimensionless quantity. Now see, I will come to this question now. See, stress by strain. ಅವ್ರೇನಂತ ಹೇಳ್ತಾ ಇದಾರೆ? ಪರ್ಫೆಕ್ಟ್ ರಿಜಿಡ್ ಬಾಡಿ ಅಂತ ಹೇಳ್ತಾ ಇದಾರೆ ಅಲ್ಲೇ. ವಾಟ್ ಈಸ್ ಮೀನ್ಡ್ ಬೈ ರಿಜಿಡ್ ಬಾಡಿ ಹೇಳ್ಬಿಟ್ಟು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನು ರಿಜಿಡ್ ಬಾಡಿ. ಡಂಬಲ್ಸ್ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಡಂಬಲ್ಸ್ ರಿಜಿಡ್ ಬಾಡಿ ಅಂತ. ವಾಟ್ ಈಸ್ ಮೀನ್ಡ್ ಬೈ ರಿಜಿಡ್ ಬಾಡಿ? ಹೇಳ್ರಪ್ಪ, ಯಾರಾದ್ರೂ ಒಬ್ರು ಟ್ರೈ ಮಾಡ್ರ? ರಿಜಿಡ್ ಬಾಡಿ ಅಂದ್ರೆ ಏನು? ಕ್ವಿಕ್ ಆಗಿ ಹೇಳ್ಬೇಕು. Which doesn't get deformed easily with the applied force. Wonderful. If you apply force, the distance between any two particles remains unchanged. ಅಂದ್ರೆ ಡಿಸ್ಟೆನ್ಸ್ ಏನು ಚೇಂಜ್ ಆಗಲ್ಲ ಅಂತ. ಡಿಸ್ಟೆನ್ಸ್ ಚೇಂಜ್ ಆಗಲ್ಲ ಅಂದ್ರೆ ಟೆಲ್ ಮಿ, ಫಾರ್ ರಿಜಿಡ್ ಬಾಡಿ ವಾಟ್ ಈಸ್ ದಿ ಸ್ಟ್ರೈನ್? ವಾಟ್ ಈಸ್ ಝೀರೋ. ಕರೆಕ್ಟ್. ಡಿಸ್ಟೆನ್ಸ್ ಚೇಂಜ್ ಆಗಲ್ವಲ್ರಪ್ಪ. ರಿಜಿಡ್ ಬಾಡಿ ಅರ್ಥ ಏನು ನೋಡಿ? ಡಂಬಲ್ಸ್ ಇದೆ. ಈ ಡಂಬಲ್ಸಿನ ಮೇಲೆ ಈ 2 ಪಾಯಿಂಟ್ ಇದೆಯಲ್ಲ, ಇದನ್ನ ಮಾಸಸ್ ಅಂತ ಕನ್ಸಿಡರ್ ಮಾಡಿ. ನಾವು ಅಪ್ಲೈ ಫೋರ್ಸ್, ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಈ ಡಿಸ್ಟೆನ್ಸ್ ಡಿ ಎರಡರ ಮಧ್ಯೆ ಇದೆಯಲ್ಲ, ಏನಾದ್ರೂ ಚೇಂಜ್ ಆಗುತ್ತಾ? ಆಗಲ್ಲ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ವಾಲ್ ಹಿಡ್ಕೊಳ್ಳಿ, ಜೋರಾಗಿ ನೂಕಿ ವಾಲ್ನ, ಅದೇನಾರ ಮೂವ್ಮೆಂಟ್ ತೋರಿಸುತ್ತಾ? ಶೇಪ್ ಚೇಂಜ್ ಆಗುತ್ತಾ? ವಿಚ್ ಇಸ್ ಅ ಪರ್ಫೆಕ್ಟ್ ರಿಜಿಡ್ ಬಾಡಿ. ಟೇಕ್ ಎ ಬಿಗ್ ಸ್ಟೋನ್, ದೊಡ್ಡದೊಂದು ಬಂಡೆ ತಗೊಂಡ್ಬಿಡಿ. ಆ ಬಂಡೆ ಒಂದು ದೊಡ್ಡ ಬ್ಲಾಕ್ ತಗೊಂಡು ಅದನ್ನ ಟ್ರೈ ಮಾಡಿ ಪುಷ್ ಮಾಡ್ಲಿಕ್ಕೆ, ಏನಾದ್ರು ಮೂಮೆಂಟ್ ತೋರಿಸುತ್ತಾ? ಡಿಸ್ಟೆನ್ಸ್ ಏನಾದ್ರು ಚೇಂಜ್ ಆಗುತ್ತಾ? 2 ಮಾಲಿಕ್ಯೂಲ್ಸ್ ಮಧ್ಯೆ ಇರೋದು ಚೇಂಜ್ ಆಗಲ್ಲ. ವಿಚ್ ಇಸ್ ಎ ಪರ್ಫೆಕ್ಟ್ ರಿಜಿಡ್ ಬಾಡಿ. ದೆನ್ ಫಾರ್ ಪರ್ಫೆಕ್ಟ್ ರಿಜಿಡ್ ಬಾಡಿ ಸ್ಟ್ರೈನ್ ವಿಲ್ ಬಿ ಝೀರೋ. ಇಫ್ ಸ್ಟ್ರೈನ್ ವಿಲ್ ಬಿ ಝೀರೋ, ವಾಟ್ ಈಸ್ ಸ್ಟ್ರೆಸ್ ಬೈ ಸ್ಟ್ರೈನ್? ಎನಿಥಿಂಗ್ ಬೈ ಝೀರೋ is what? Infinity. Then which one is the option? Option A. ಏನೋ ಕಷ್ಟ ಇದೆ CET. Trust me, CET is not at all an examination. ಎಕ್ಸಾಮಿನೇಷನ್ ಅಲ್ರಪ್ಪ, ಅದು ಕಾನ್ಸೆಪ್ಟ್ ಚೆನ್ನಾಗಿದ್ರೆ ಈಸಿಯಾಗಿ ಟಿಕ್ ಮಾಡಿ ಬರ್ಬೋದು. ಮೋರ್ ದೆನ್ ಸೆಲೆಕ್ಷನ್, ಇಟ್ ಇಸ್ ಅನ್ ಎಲಿಮಿನೇಷನ್ ರೌಂಡ್. ಇದು ಎಕ್ಸಾಮಿನೇಷನ್ ಅಂದ್ರೆ ಇದು ನಿಮಗೆ ಸೆಲೆಕ್ಷನ್ ಅಲ್ಲ, ಇದು ಎಲಿಮಿನೇಷನ್. ನಿಮ್ಮನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರೋದು. ನೀವು ಆಗ್ಬೇಡಿ ಅಷ್ಟು ಸುಲಭಕ್ಕೆ. ಗೊತ್ತಾಗ್ತಾ ಇದೆಯಾ? ಸೊ ಫಾರ್ ಪರ್ಫೆಕ್ಟ್ ರಿಜಿಡ್ ಬಾಡಿ there is no strain because no change in length by original length is not possible. No changes, so it is zero. So anything by zero is infinity. ಯಂಗ್ಸ್ ಮಾಡ್ಯುಲಸ್ ಅವಾಗ ಇನ್ಫಿನಿಟಿ ಆಗುತ್ತೆ. ಪರ್ಫೆಕ್ಟ್ ರಿಜಿಡ್ ಬಾಡಿಗೆ ಯಾವತ್ತೂ ಜ್ಞಾಪಕ ಇಟ್ಕೊಂಡಿರಿ, ಯಂಗ್ಸ್ ಮಾಡ್ಯುಲಸ್ ಏನು? ಝೀರೋ. ಸಾರಿ, ಇನ್ಫಿನಿಟಿ. ಇನ್ಫಿನಿಟಿ. ಏನಾದ್ರು ತೊಂದರೆ ಇದೆಯಾ? ಏನಾದ್ರು ಪ್ರಾಬ್ಲಮ್ ಇದೆಯಾ? ಸೊ ಈ ನೋಡ್ರಪ್ಪ, ಇಷ್ಟೇ ಕ್ವಶನ್ಸ್ ಬಂದಿರೋದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಇಂದ 2006 to 2020 ಅಂತ ಬಂದ್ರೆ ಇಷ್ಟೇ ಕ್ವಶನ್ಸ್ ಬಂದಿರೋದು. ಫೈನ್. ಒಂದೇ ಒಂದು ಕ್ವಶನ್ ಬಿಟ್ಟಿದ್ದೀನಿ. 2002 ಕ್ವಶನ್ಸ್ ಬಿಟ್ಟಿದ್ದೀನಿ. ಸಾರಿ, ಒಂದೇ ಕ್ವಶನ್ 2019 ಅಲ್ಲಿ ಬಂದಿರೋದು. ಈ ಸಲ ಅದು ಇಲ್ಲ, ಹಂಗಾಗಿ ಬಿಟ್ಟಿದ್ದೀನಿ ಅಷ್ಟೇ. ಈ ಸಲ ಆ ಕಾನ್ಸೆಪ್ಟ್ ಇಲ್ಲ, ತೆಗ್ದಿದ್ದೀವಿ. ನೆಕ್ಸ್ಟ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಸಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಲ್ಲಿ ಒಂದಿಷ್ಟು ಫಾರ್ಮುಲಾ ಇದೆ, ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಈ ವರ್ಷಕ್ಕೆ ಈ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್. ಜ್ಞಾಪಕ ಇಟ್ಕೊಳ್ಳಿ. ಯಾವುದೋ ಒಂದು ಕಂಟೈನರ್ ಇದೆ. ಈ ಕಂಟೈನರಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೆ. ಈ ಕಂಟೈನರ್ಗೆ ಒಂದು ನಾನು ಟ್ಯೂಬ್ ನ ಇನ್ಸರ್ಟ್ ಮಾಡ್ತೀನಿ. ಈ ಟ್ಯೂಬಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸ್ಮಾಲ್ ಎ ಇದೆ. ಈ ಕಂಟೈನರ್ ಅಲ್ಲಿ ಲಿಕ್ವಿಡ್ ಹಾಕಿದ್ದೀರಾ, ಫ್ಲೂಯಿಡ್ ಹಾಕಿದ್ದೀರಾ. ಸೊ ಯು ವಿಲ್ ಅಲೋ, ಓಕೆ, ಯು ವಿಲ್ ಜಸ್ಟ್ ಓಪನ್ ದಿಸ್ ಟ್ಯಾಪ್. ಸೊ ಈ ಟ್ಯಾಪ್ ಅನ್ನು ಓಪನ್ ಮಾಡಿದ್ರೆ ಏನಾಗುತ್ತೆ? ಇದು ಫುಲ್ಲು ಲಿಕ್ವಿಡ್ ಡ್ರೈ ಆಗುತ್ತೆ, ಮೀನ್ಸ್ ಎಂಟಿ ಆಗುತ್ತೆ ಕಂಟೈನರ್. So it will take a certain time. Okay, it will take certain time. What is the time required? What is the time required anta kelidre, it depends on few factors. Time required to completely empty, okay, a filled container. Okay, not empty container, filled container. Filled container ಅಂದ್ರೆ ನೋಡಿ, ಈ ತರ ಲಿಕ್ವಿಡ್ ಫಿಲ್ ಆಗಿದೆ,
ಎಷ್ಟಿದೆ ಫ್ರಮ್ ಬೇಸ್ ಇಂದ ಈ ಲಿಕ್ವಿಡ್ ನ ಹೈಟ್ ಹೆಚ್ ಅಂತ ಇದೆ ಅಂತ ಅನ್ಕೊಳ್ಳಿ. ಹೆಚ್ ಅಂತ ಈ ಬೇಸಿನ ಹೈಟ್ ಇದೆ, ಅಸ್ಯೂಮ್ ಮಾಡ್ಕೊಳ್ಳಿ ಅಷ್ಟು. ನಾವು ಈಗ ಏನ್ ಮಾಡಿದೀನಿ, ನಾನು ಈ ಟ್ಯಾಪ್ ಅನ್ನು ಓಪನ್ ಮಾಡ್ಬಿಟ್ಟಿದ್ದೀನಿ. ನಾವು ಆಸ್ ಅ ರಿಸಲ್ಟ್ ವಾಟ್ ಹ್ಯಾಪನ್ಸ್, ದಿಸ್ ಲಿಕ್ವಿಡ್ ಫ್ಲೋಸ್ ಔಟ್. ಇದು ಆಚೆ ಬರ್ತಾ ಇದೆ. ಎಷ್ಟು ಟೈಮ್ ನಲ್ಲಿ ಇದು ಎಂಟಿ ಆಗುತ್ತೆ ಅಂತ ಕಂಡುಹಿಡಿಬಹುದು. ಸೊ ದಟ್ ಈಸ್ ಫಿಸಿಕ್ಸ್. ಇದು ಎಷ್ಟು ಟೈಮ್ ನಲ್ಲಿ ಎಂಟಿ ಆಗುತ್ತೆ ಅಂತ ಹೇಗ್ ಮಾಡ್ತೀರಾ ಸರ್, ಏನಕ್ಕೋಸ್ಕರ ಯೂಸ್ ಇದೆ ಸರ್? ಅಸ್ಯೂಮ್ ಮಾಡ್ಕೊಳ್ಳಿ ನೀವು ಯಾವ್ದೋ ಒಂದು ದೊಡ್ಡ ಇಂಡಸ್ಟ್ರಿನಲ್ಲಿ ಇದ್ದೀರಾ, ದೊಡ್ಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಮೆಟೀರಿಯಲ್ ಅನ್ನ ಒಂದು ಕಂಟೈನರ್ ಒಳಗಡೆ ಹಾಕಿಟ್ಟಿದ್ದಾರೆ. ಸೊ ಡ್ಯೂ ಟು ಸಮ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಆಟೋಮೆಟಿಕಲಿ ಏನಾಗೋಗಿದೆ, ಆ ಕಂಟೈನರ್ ಯಾವುದೋ ಒಂದು ಸಣ್ಣ ಭಾಗದಲ್ಲಿ ಹೋಲ್ ಆಗ್ಬಿಟ್ಟಿದೆ. ಸೊ ಡಿಕ್ರೀಸ್ ಆಗ್ತಾ ಇದೆ, ಆ ಏನು ವಾಲ್ಯೂಮ್ ಏನಿದೆ ಕಂಟೈನರ್ ಅಲ್ಲಿ ಇರೋದು ಡಿಕ್ರೀಸ್ ಆಗ್ತದೆ. ನಾವು ಯು ವಿಲ್ ಕಮ್ ಟು ನೋ ವಾಟ್ ಈಸ್ ದ ಟೈಮ್. ಓಕೆ, ಯು ಆರ್ ಲೆಫ್ಟ್ ವಿತ್ ಫಾರ್ ಎಕ್ಸಾಂಪಲ್ ಫುಕುಶಿಮಾದಲ್ಲಿ ಎಲ್ಲೋ ಲೀಕೇಜ್ ಆಯ್ತು, ಯಾವುದು ನ್ಯೂಕ್ಲಿಯರ್ ಲೀಕೇಜ್. ಎಷ್ಟು ಟೈಮ್ ನಲ್ಲಿ ಫುಲ್ ಆಚೆ ಹೊರಟೋಗುತ್ತೆ? ಭೂಪಾಲಲ್ಲಿ ಯಾವುದೋ ಒಂದು ಗ್ಯಾಸ್ ಟ್ರಾಜಿಡಿ ಆಯ್ತು, ಮಿಥೈಲ್ ಐಸೋಸೈನೈಡ್ ಅಂತ. ಎಷ್ಟು ಟೈಮ್ ನಲ್ಲಿ ಆಚೆ ಹೊರಟೋಗ್ಬಿಡುತ್ತೆ ಗ್ಯಾಸು? ಇಷ್ಟು ದಪ್ಪ ಇದೆ ಹೋಲು, ಎಷ್ಟು ಬೇಗ ಆಚೆ ಹೊರಟೋಗುತ್ತೆ ನೋಡಿ. ಅದನ್ನು ಇಂಥ ಟೈಮಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವಿ ವಿಲ್ ಮೇಕ್ ಯೂಸ್ ಆಫ್ ದ ಟೈಮ್ ಪೀರಿಯಡ್ ಫಾರ್ಮುಲಾ. ಸೊ ಟೈಮ್ ಪೀರಿಯಡ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಎ ಡಿವೈಡೆಡ್ ಬೈ ಸ್ಮಾಲ್ ಎ ಇಂಟು ರೂಟ್ ಫೈನ್ 2h divided by g. This formula you have to use. Remember this. Small t is equal to capital A divided by small a into root 2h divided by g. What is A? Capital A. What is capital A? Area of the container. Area of the container, area of cross section of the container. How about small a? Area, okay, cross sectional area of the orifice. Fine, cross sectional area of the orifice. Right. Next, height means what? Height of the liquid in the container. And how about small g? Enidu g andre acceleration due to gravity. Acceleration due to gravity. See, remember in this case you have to consider it is 12 meter per second square. Gravity value, property, mechanical properties of fluids ಅಲ್ಲಿ ಎಷ್ಟು ಕನ್ಸಿಡರ್ ಮಾಡ್ತೀರಾ? 12 meter per second square ಅನ್ನ ಕನ್ಸಿಡರ್ ಮಾಡಿ. ಫೈನ್, ಯಾರಿಗಾದ್ರೂ ಡೌಟ್ ಇದೆಯಾ? ಡೌಟ್ ಇದೆಯನ್ರಪ್ಪ? I will call you as fool. I will call you as fool. Acceleration due to gravity changes ಇರುತ್ತೇನ್ರೋ? No sir, 10 meter per second. No sir, 9 approximate 10. 9.8 meter per second square. ಏನ್ ಹೇಳಿದ್ರು ಸುಮ್ಮನೆ ಇರ್ತಾರಲ್ರಪ್ಪ. 12 meter per second square ಸಾಧ್ಯತೆ ಇದೆಯಾ? ಚಾನ್ಸೇ ಇಲ್ಲ. ಇದು ಬರ್ಲಿಕ್ಕೆ ಬರದೇ ಇಲ್ಲ. ಹೆಂಗ್ ಬರುತ್ತೆ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಿಮ್ ಮನಸ್ಸಿಗೆ ಬಂದಂಗೆ ತಗೊಳಕ್ಕಾಗತ್ತಾ? ಫಿಕ್ಸ್ಡ್ ವ್ಯಾಲ್ಯೂ, ಕಾನ್ಸ್ಟೆಂಟ್ ವ್ಯಾಲ್ಯೂ 9.8 meter per second square. ಸ್ವಲ್ಪ ಯೋಚನೆ ಮಾಡಿ. ಮಾಸ್ಟರ್ ಹೇಳಿದ್ದೆಲ್ಲ ಸುಳ್ಳು, ಸತ್ಯ ಅಲ್ಲ. ಗೊತ್ತಾಗ್ತಿದ್ಯಾ? Now let us fine proceed. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಜ್ಞಾಪಕ ಇಟ್ಕೊಳ್ಳಿ. ನೋಡಿ ಯಾವುದೋ ಒಂದು ದೊಡ್ಡ ಕಂಟೈನರ್ ಇದೆ, ಇಷ್ಟು ದೊಡ್ಡ ಏರಿಯಾ ಇದೆ. ಬರ್ತಾ ಬರ್ತಾ ಏರಿಯಾ ಏನಾಗ್ತಾ ಇದೆ? ಸ್ಮಾಲ್ ಸೈಜ್ ಆಗ್ತಾ ಇದೆ. ಇದರಲ್ಲಿ ಯಾವುದೋ ಒಂದು ಲಿಕ್ವಿಡ್ ಅನ್ನೋ ಅಥವಾ ಗ್ಯಾಸ್ ನೋ ಏನ್ ಮಾಡಿದೀರಾ? ಅಲೋ ಮಾಡಿದೀರಾ. ಸೊ ನೋಡಿ ಇದೊಂದು ರೀಜನ್, ಲೆಟ್ ಅಸ್ ಕಾಲ್ ರೀಜನ್ ಎ. ಹಿಯರ್ ಕಾಲ್ ಲೆಟ್ ಅಸ್ ಕಾಲ್ ದಿಸ್ ಇಸ್ ರೀಜನ್ ಬಿ. ಫೈನ್. ಸೊ ನಾವೀಗ ಕಂಟಿನ್ಯೂಟಿ ಈಕ್ವೇಶನ್ ಅಂತ ತಗೋತೀನಿ. ದಿಸ್ ಈಕ್ವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Continuity equation. You have to remember this equation. A1 V1 is equal to A2 V2. A1 V1 is equal to A2 V2. This is called continuity equation. ನೋಡಿ ಇಲ್ಲಿ ಕ್ರಾಸ್ ಸೆಕ್ಷನಲ್ ಏರಿಯಾ A1, ಇಲ್ಲಿ ಕ್ರಾಸ್ ಸೆಕ್ಷನಲ್ ಏರಿಯಾ A2. So velocity V1, velocity V2. If you take the product of cross sectional area into velocity, it will be always a constant quantity. It will be always a ಕಾನ್ಸ್ಟೆಂಟ್ ಕ್ವಾಂಟಿಟಿ. ರಿಮೆಂಬರ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್. ದೊಡ್ಡ ಏರಿಯಾದಲ್ಲಿ ಜಾಸ್ತಿ ವಾಟರ್ ಬರಲ್ಲ, ಸಣ್ಣ ಪೈಪ್ನಲ್ಲಿ ತುಂಬಾ ಕಮ್ಮಿ ವಾಟರ್ ಬರಲ್ಲ. ವಾಟರ್ ಎಷ್ಟಿರುತ್ತೋ ಅಷ್ಟೇ ಬರುತ್ತೆ. ದೊಡ್ಡ ಏರಿಯಾ ಇದ್ದಾಗ ಸ್ಪೀಡ್ ಕಮ್ಮಿ ಆಗುತ್ತೆ, ವೆಲಾಸಿಟಿ ಕಮ್ಮಿ ಆಗುತ್ತೆ. ಸಣ್ಣ ಏರಿಯಾ ಇದ್ದಾಗ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಓಕೆ, ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಫೈನ್. ಸೊ ಇದೊಂದು ಫಾರ್ಮುಲಾನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೊ ಇದೊಂದೇ ಫಾರ್ಮುಲಾ, ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಇದೊಂದು ಫಾರ್ಮುಲಾ ಇದ್ರೆ ಆರಾಮಾಗಿ ಸಾಲ್ವ್ ಮಾಡಬಹುದು. ಒಂದು ಕಂಟೈನರ್ ಇದೆ. ನೆಕ್ಸ್ಟ್ ಐಟಮ್, ಈ ಕಂಟೈನರ್ ಒಳಗಡೆ ಲಿಕ್ವಿಡ್ ಇದೆ. ಇಲ್ಲಿ ಯಾವುದೋ ಒಂದು ಪ್ಲೇಸ್ ಇದೆ. ಫೈನ್. ಟೆಲ್ ಮಿ ವಾಟ್ ಈಸ್ ದಿ ಪ್ರೆಷರ್ ಅಟ್ ದಿಸ್ ಪಾಯಿಂಟ್. ಹೇಗೆ ಕಂಡುಹಿಡಿತೀರಾ?
pressure at this point. ಹೇಗೆ ಕಂಡುಹಿಡಿತೀರಾ? ಒಂದು ಕಂಟೈನರ್ ಒಳಗಡೆ ಯಾವುದೋ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ ನಲ್ಲಿ ನೀವು ಪ್ರೆಷರ್ ಮೆಷರ್ ಮಾಡಬೇಕು. ಹೇಗೆ ಕಂಡುಹಿಡಿತೀರಾ? ಕ್ಯಾನ್ ವಿ ಕಾಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಟ್ಮಾಸ್ಫಿಯರಿಕ್ ಪ್ಲಸ್ ರೋ ಜಿ ಹೆಚ್ ಕರಿಬೋದನ್ರಪ್ಪ. ರೋ ಡೆನ್ಸಿಟಿ, ಗ್ರಾವಿಟಿ ಅಂಡ್ ಹೈಟ್. ಈ ಪಾಯಿಂಟ್ ಇಂದ ಎಷ್ಟು ಹೈಟ್ ಅಲ್ಲಿ ಸರ್ಫೇಸ್ ಇದೆ, ಲಿಕ್ವಿಡ್ ಇದೆ, ಗ್ಯಾಸ್ ಇದೆ ಅನ್ನೋದನ್ನ ಕಂಡುಹಿಡಿತೀವಿ. ಸೊ ದಿಸ್ ಗಿವ್ಸ್ ದಿ ವಾಟ್? ಟೋಟಲ್ ಪ್ರೆಷರ್ ಅಟ್ ದಿಸ್ ಪಾಯಿಂಟ್. ಟೋಟಲ್ ಪ್ರೆಷರ್ ಅಟ್ ದಿ ಪಾಯಿಂಟ್. ಫೈನ್. ತೊಂದರೆ ಇದೆಯಾ? ಯಾರಿಗಾದ್ರೂ ಅಬ್ಜೆಕ್ಷನ್ ಇದೆಯಾ? ಓಕೆ, ವಿ ವಿಲ್ ಸಾಲ್ವ್ ಫ್ಯೂ ಕ್ವಶನ್. ಸೊ ಯು ವಿಲ್ ಕಮ್ ಟು ಮೀ. ಯಾವ ತರ ಇರುತ್ತೆ ಕ್ವಶನ್ಸ್ ಅಂತ ಬರ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ 2006 ಫಸ್ಟ್ ಪ್ರಾಬ್ಲಮ್. A rectangular vessel when full of water, takes 10 minutes to be emptied through. A rectangular vessel when full of water takes 10 minutes to be emptied through an orifice in its bottom. An orifice in its bottom means a small hole. How much time will it take? How much time will it take to be emptied? How much time will it take to be emptied when half filled with water? When half filled with water. When half filled with water. I repeat again. A rectangular vessel when full of water takes 10 minutes to be emptied through an orifice in its bottom. How much time will it take to be emptied when half filled with water? First option 9 minutes. Second option 7 minutes. Third option 5 minutes. Last option 3 minutes. 3 minutes. Now try to understand this question. ಏನ್ ಕೇಳಿದಾರಪ್ಪ ನೋಡಿ, ಯಾವುದೋ ಒಂದು ವೆಸಲ್ ಇದೆ, ಆ ವೆಸಲ್ ಅಲ್ಲಿ ಒಂದು ಸ್ಮಾಲ್ ಹೋಲ್ ಇದೆ, ಎಂಡ್ ಅಲ್ಲಿ ಬಾಟಮ್ ಅಲ್ಲಿ ಆರಿಫೈಸ್ ಅಂತ ಯಾವುದೋ ಒಂದು ಹೇಳಿದೆ, ಒಂದು ಸಣ್ಣ ಹೋಲ್ ಅಂತ ಅನ್ಕೊಳ್ಳಿ. ಸಪೋಸ್ ಇಫ್ ಯು ಲೆಟ್ ವಾಟರ್ ಟು ಫ್ಲೋ ಆರ್ ಲಿಕ್ವಿಡ್ ಟು ಫ್ಲೋ ಔಟ್, ಇಟ್ ವಿಲ್ ಟೇಕ್ ಎಷ್ಟು ನಿಮಿಷ ತಗೊಳತ್ತಂತಪ್ಪ? 10 minutes ತಗೊಳತ್ತಂತೆ. ಕಂಪ್ಲೀಟ್ಲಿ ಟು ಗೆಟ್ ಎಂಟಿ, ಕಂಪ್ಲೀಟ್ಲಿ ಇಟ್ ವಿಲ್ ಟೇಕ್ 10 minutes. ಅವಾಗ ಹೈಟ್ ಎಷ್ಟಿದೆ ಲಿಕ್ವಿಡ್ದು? ಫುಲ್ ಹೈಟ್ ಇದೆ, ಫುಲ್ ಇದೆ. ಇದು ಹೆಚ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಸೆಕೆಂಡ್ ಪೇಜ್ಗೆ ಏನ್ ಕೇಳ್ತಾ ಇದ್ದಾರೆ ಅವರು? ಫಾರ್ ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ಹೆಚ್ ಹೈಟ್ ಹೆಚ್, ಇಫ್ ದ ಕಂಟೈನರ್ ಹ್ಯಾಸ್ ಓನ್ಲಿ ಹಾಫ್ ಆಫ್ ದಿ ಪ್ರೀವಿಯಸ್ ವ್ಯಾಲ್ಯೂ, ಹೆಚ್ ಇರೋ ಬದಲು h/2 ಇದೆ, ಆಗ ಟೈಮ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಇದು ಟೈಮ್ 1, ಇದು ಟೈಮ್ 2 ಅಂತ ಕನ್ಸಿಡರ್ ಮಾಡಿ. ಟೈಮ್ 1, ಟೈಮ್ 2 ಕ್ವಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಯಾರಾದ್ರೂ ಒಬ್ರು? ವೆರಿ ಸಿಂಪಲ್ ಪ್ರಾಬ್ಲಮ್. Very simple problem. I already gave you the formula. ನೋಡಪ್ಪ, ಕೆಪಿಲರಿ ಇದು ಕ್ರಾಸ್ ಸೆಕ್ಷನಲ್ ಏರಿಯಾ, ಇದು ಎ, ಇದು ಎ. ಕಂಟೈನರ್ದು ಇದು ಎ, ಇದು ಎ. ಓಕೆ, ಓನ್ಲಿ ಚೇಂಜ್ ಅಬ್ಸರ್ವ್ಡ್ is what? h/2. Now see, T is equal to capital A by small a root 2h divided by G. Correct? This is the formula. How T is relevant to h? T proportional to root h. So T1 h1, T2 proportional to root h2. So T1 by T2, which is equal to root h1 by h2. h1 h2,
What is H1? What is H2? H by 2. Correct? What is required? T2. T2 required. So now what is T2? T2 is equal to what? T1 into root H1 by H2. Sorry, H2 by H1. See, cross multiply this. H2 by H1. Now T1 is 10. Root H2 value is H by 2. Correct? H1 value is H. H gets cancelled. So it will be 10 root 1 by 2. 10 root 1 by 2. Correct and wrong? Correct. So 10 root 1 value is 1. Root 2 value is 1.41. Tell me what is 10 by 1.41? Approximate value ಹೇಳ್ರೋ. See, 10 ಗೆ ಇದು approximate value ತಗೋಬೇಕು. ಅಂದ್ರೆ 1.2 ನ 2 ಅಂತ ಕನ್ಸಿಡರ್ ಮಾಡಿದ್ರೆ 5 ಬರಬೇಕಾಗಿತ್ತು. 1.4 ಇದೆ, 5 ಗಿಂತ ಸ್ವಲ್ಪ ಜಾಸ್ತಿ ಬರಬೇಕು. 5 ಗಿಂತ ಜಾಸ್ತಿ ಇರೋದು ಯಾವ್ದಿದೆ ಇಲ್ಲಿ? 7 minute. ಚೆಕ್ ಮಾಡಿ 7 minute ಆನ್ಸರ್ ಕರೆಕ್ಟಾ ಅಂತ. ಚೆಕ್ ಮಾಡ್ರಪ್ಪ 7 minute ಕರೆಕ್ಟಾ ಅಂತ. Correct, sir. Fine. So option is B then. Option is B. Approximate value unrappa. Physics is nothing but an approximation. Imagination irbeku, approximation irbeku. So ಅಷ್ಟಿದ್ರೆ ಸಾಕು, ಫಿಸಿಕ್ಸ್ ಚೆನ್ನಾಗಿ ಆಗುತ್ತೆ. ನೀವು ಅನ್ಕೊಂಡಿದ್ದೀರಾ ನಾವು ಫಿಸಿಕ್ಸ್ ಕೈ ಬಿಟ್ಬಿಡ್ತೀವಿ, ಅವಶ್ಯಕತೆ ಇಲ್ಲ ಅಂತ. ನೀವು ಎಲ್ಲಿ ತನಕ ಸೈನ್ಸ್ ಹಿಡ್ದಿರ್ತೀರೋ ಅಲ್ಲಿ ತನಕ ಫಿಸಿಕ್ಸ್ ಇಟ್ಕೊಂಡಿರ್ಬೇಕು. ಇಂಜಿನಿಯರಿಂಗ್ ಹೋದ್ರೆ ಅಲ್ಲೂ ಬರುತ್ತೆ, ಅಲ್ಲಿಲ್ಲ ಅನ್ಕೋಬೇಡಿ. ಅಲ್ಲೂ ಒಂದು ಪೇಪರ್ ಇದೆ, either you will get it in first semester or second semester, engineering physics ಅಂತ. And engineering itself is applied physics. ಇಂಜಿನಿಯರಿಂಗ್ ಅಂದ್ರೆ ಅದೇನು ಬೇರೆ ಸಬ್ಜೆಕ್ಟ್ ಅಲ್ಲ, ಅಪ್ಲೈಡ್ ಫಿಸಿಕ್ಸ್. ಫಿಸಿಕ್ಸ್ ಅನ್ನ ಸ್ವಲ್ಪ ಮಾಡಿಫೈಡ್ ಮಾಡಿ ಕೊಟ್ಟಿದ್ದಾರೆ. ಫೈನ್. ನೆಕ್ಸ್ಟ್ ಕ್ವಶನ್. ಡೌಟ್ ಇದೆಯನ್ರೋ ಯಾರಿಗಾದ್ರು? ಎನಿ ಡೌಟ್ಸ್? ನೆಕ್ಸ್ಟ್ ಕ್ವಶನ್. 2006 general question. If there were no gravity, if there were no gravity, which of the following will not be, which of the following, if there were no gravity, which of the following will not be there for fluid? Which of the following will not be there for fluid? First option, viscosity. Second option, surface tension. Option C, pressure. Last option, Archimedes upward thrust. Archimedes upward thrust. Common sense based question. If there were no gravity, which of the following will not be there for fluid? Sir, last option. Upward thrust. Upward thrust. Yes, sir. Correct option. Good. Remember, what is viscosity? ಏನರಪ್ಪ ವಿಸ್ಕಾಸಿಟಿ? ನೋಡ್ರೋ, ಲಿಕ್ವಿಡ್ ಅಲ್ಲಿ ಬೇಕಾದಷ್ಟು ಲೇಯರ್ಸ್ ಇರುತ್ತೆ. ಡ್ರಾಗಿಂಗ್ ಆಫ್ ಒನ್ ಲೇಯರ್ ಓವರ್ ದಿ ಅದರ್. ಓಕೆ, ಮೊದಲನೇ ಲೇಯರ್ ಬಂದು ಕುತ್ಕೊಳ್ಳುತ್ತೆ, ಎರಡನೇ ಲೇಯರ್ ಅದ್ರ ಮೇಲೆ ಬರುತ್ತೆ, ಮೂರನೇದು ಬರುತ್ತೆ, ನಾಲ್ಕನೇದು ಬರುತ್ತೆ. ನೋಡಿ, ಈ ತರ ಏನಾಗುತ್ತೆ, ಲಿಕ್ವಿಡ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲೋ ಆಗ್ತಾ ಹೋಗುತ್ತೆ. This property is called viscosity. It is the property of the liquid itself. Fine. However, surface tension andre force per unit area. Okay, force per unit area. Just a moment.
Yeah. Now, force per unit area, no gravitation term. What is pressure? Force per area again, pressure, surface tension. So force per area, surface tension, force per unit length. Force per unit length is surface tension. Then pressure is force per unit area. See, upward thrust is nothing but, now assume here is a table. Now you keep something on this table. This object try to move towards the gravity, correct? But the table gives the upthrust. Andre table, because of Newton's third law, for every action there is equal and an opposite reaction. Now the body will be under rest. Similarly, in case of liquid, if you place something within this, okay, liquid, there will be an upthrust. So this is mainly because of what? Gravity. Okay, gravity illa andre yavud baralla? Upthrust baralla. So option is what? Upthrust. Any problem? For every action there is equal and an opposite reaction. Gravity acts downward, whereas upward thrust acts upward. Remember this concept. Next, general knowledge based question, 2007. It is also there in your syllabus. Water rises in plant. Water rises in plant. Water rises in plant fibers. Water rises in plant fibers due to first option capillarity, second option viscosity, third option pressure, fourth option osmosis. Just fluid pressure. See, this is fluid pressure. Fluid pressure. Fluid pressure. Tell me which option. Water rises in plant fibers due to water. You will pour water here. Option D, osmosis. So it will be in the upward direction. Water moves in upward direction. Tell me which option. Sir, option D, osmosis. Wrong. First option. First option correct. Capillarity is correct. Okay. Remember this option. Capillarity ಅನ್ನೋ ಕಾನ್ಸೆಪ್ಟ್ ಇದೆ. ಸ್ವಲ್ಪ ಅದರ ಬಗ್ಗೆ ಓದ್ಕೊಳ್ರಪ್ಪ. Capillarity ನ A to Z explain ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಓದ್ಕೊಳ್ಳಿ. It is because of capillarity. This was asked in 2007. Asked in 2007. ತೊಂದರೆ ಇದೆಯಾ? ಯಾರಿಗಾದ್ರೂ ಅಬ್ಜೆಕ್ಷನ್ ಇದೆಯಾ? Next question. 2009 question. 2009 question. Horizontal tube of non-uniform cross section. Horizontal tube of non-uniform cross section. Non-uniform cross section has radii of 0.1 meter and 0.05 meter. Horizontal tube of non-uniform cross section has radii of 0.1 meter and 0.05 meter respectively. At M and N. At M and N. At M and N. For a streamline flow of liquid. For a streamline flow of liquid.
for a streamline flow of liquid. The rate of liquid flow is first option, continuously changes with the time. Continuously changes with the time. Second option, greater at m than at n. Next, greater at n than at m. Last option, same at m and n. Same at m and n. Same at m and n. Sir, last option. Sir, D, sir. Option D correct. Same at m and n. Remember continuity expression. A1 V1 is equal to A2 V2. Remember this. A1 V1 is equal to A2 V2. A stands for area of cross section. V stands for not volume. Velocity of flow. This is valid for streamline flow. This is valid for streamline flow. Napka itkoli. Streamline flow ge valid. ಯಾಕಂದ್ರೆ ಅರ್ಥ ಏನು ಸರ್, ಬೇರೆ ಬೇರೆ ಪೈಪ್ ಅಲ್ಲಿ ಬೇರೆ ಬೇರೆ ವ್ಯತ್ಯಾಸ ಆಗುತ್ತಾ? ಅಫ್ಕೋರ್ಸ್ ಎಸ್. ಸೊ ಬ್ಯಾಂಗ್ಳೂರ್ ಮೈಸೂರು ಟು ಬ್ಯಾಂಗ್ಳೂರ್, ಮೈಸೂರಿಂದ ಬ್ಯಾಂಗ್ಳೂರಿಗೆ ಕಾವೇರಿ ವಾಟರ್ ಅನ್ನು ಪಂಪ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪೈಪ್ ಅಲ್ಲಿ ಹಾಕಿದ್ದಾರೆ. ನೀವು ಕೇಳ್ಬೋದು ಸರ್, ಪೈಪ್ ಅಲ್ಲಿ ಎಲ್ಲ ವಾಟರ್ ಒಂದೇ ಆದ್ರೆ ಅಷ್ಟು ದೊಡ್ಡ ಪೈಪ್ ಅಲ್ಲಿ ಯಾಕೆ ಸರ್ ಖರ್ಚು ಮಾಡ್ಬೇಕಾಗಿತ್ತು, ಸಣ್ಣದೊಂದು ಪೈಪ್ ಹಾಕ್ಬೋದಾಗಿತ್ತಲ್ವಾ? ಇಟ್ ಡಿಪೆಂಡ್ಸ್ ಆನ್ ವಾಲ್ಯೂಮ್. ವಾಲ್ಯೂಮ್ ಜಾಸ್ತಿ ಬೇಕು ನಿಮಗೆ ಅಂದ್ರೆ ನೀವು ದೊಡ್ಡ ಪೈಪ್ ತಗೋಬೇಕು. ವಾಲ್ಯೂಮ್ ಸಣ್ಣಗೆ ಬರುತ್ತೆ ಅಂದ್ರೆ ಅದನ್ನ ಚೇಂಜ್ ಮಾಡ್ತಿದ್ದೆ. ವಾಲ್ಯೂಮ್ ಸಣ್ಣಗೆ ಬೇಕು ಅಂದ್ರೆ ಸ್ವಲ್ಪ ಸಣ್ಣ ಪೈಪ್ ತಗೊಂಡು, ವಾಲ್ಯೂಮ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ದೊಡ್ಡ ಪೈಪ್ ಬೇಕಾಗ್ತದೆ. ಸೊ ಫಾರ್ ಸ್ಟ್ರೀಮ್ಲೈನ್ ಫ್ಲೋ ಅಂದ್ರೆ ಏನು? ಕಂಟಿನ್ಯೂಟಿ ಇದೆ, ಕಂಪ್ಲೀಟ್ ಆಗಿ ಕಂಟಿನ್ಯೂಟಿ. ಐ ವಿಲ್ ಗಿವ್ ಯು ದ ಡೀಟೇಲ್ ರಿಗಾರ್ಡಿಂಗ್ ಸ್ಟ್ರೀಮ್ಲೈನ್ ಫ್ಲೋ ವಿಚ್ ವಿಲ್ ಬಿ ಡಿಸ್ಕಸ್ಡ್ ಆರ್ ಕೆಟಗರೈಸ್ಡ್ ಬೇಸ್ಡ್ ಆನ್ ರೆನಾಲ್ಡ್ಸ್ ನಂಬರ್. ರೆನಾಲ್ಡ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಫೈನ್. ಸೊ ಅದಕ್ಕೆ ಒಂದು ಚಾರ್ಟ್ ಕೊಡ್ತೀನಿ, ಆಮೇಲೆ ಅದನ್ನ ಬರ್ಕೊಳ್ಳಿ. ಸೊ ಇದನ್ನ ಜ್ಞಾಪಕ ಇಟ್ಕೊಂಡಿವಿ. ಸ್ಟ್ರೀಮ್ಲೈನ್ ಫ್ಲೋ ಇದ್ದಾಗ ಕಂಟಿನ್ಯೂಟಿ ಈಕ್ವೇಶನ್ ಇದು ವ್ಯಾಲಿಡ್ ಇರುತ್ತೆ. ಫೈನ್. ಸೊ ಆಪ್ಷನ್ ಈಸ್ ಡಿ. ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ 2014 ಬಂದೇ ಬಿಡ್ತು. 2014. A flow of liquid is streamlined. A flow of liquid is streamlined if the Reynolds number is if a flow of liquid is streamlined if the Reynolds number is option A between 2000 to 3000, between 2000 to 3000. Second option, less than 3000. Sorry, less than 1000. Less than 1000. Option C, between 4000 to 5000. Between 4000 to 5000. Last option, greater than 1000. Greater than 1000. ಯಾರಾದ್ರೂ ಟ್ರೈ ಮಾಡ್ತೀರಾ? ಸರ್, less than 1000. ರೆನಾಲ್ಡ್ಸ್ ನಂಬರ್ ಅಂದ್ರೆ ಏನ್ ಸರ್? See, Reynolds number is a standard item. Standard item ಅಂದ್ರೆ ಯಾವ ತರ? See, for example, earthquake ಅನ್ನ ಮೆಜರ್ ಮಾಡಬೇಕು.
ಅರ್ಥಕ್ವಿಕ್ ನ ಮೆಷರ್ ಮಾಡಬೇಕಾದ್ರೆ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಫೈನ್. ರಿಕ್ಟರ್ ಸ್ಕೇಲ್ ಅಲ್ಲಿ 5.2 ಮ್ಯಾಗ್ನಿಟ್ಯೂಡ್ ಇದೆ, 7.2 ಮ್ಯಾಗ್ನಿಟ್ಯೂಡ್ ಇದೆ, 2.1 ಮ್ಯಾಗ್ನಿಟ್ಯೂಡ್ ಇದೆ. ಫೈನ್. ಸೊ ಈ ತರ ಒಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅನ್ನು ಮಾಡ್ತಾರೆ. ಏನಿದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್? ಇದಕ್ಕೆ ರೆಲೆವೆಂಟ್ ಆಗಿ ಒಂದು ಸ್ಕೇಲ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಮೀನ್ಸ್ ಇಫ್ ಅರ್ಥಕ್ವಿಕ್ ಅಕರ್ ಇನ್ ದಿಸ್ ಸ್ಕೇಲ್ 2.1 ಸ್ಕೇಲ್, ಇಟ್ ಈಸ್ ಮೈಲ್ಡ್ ಅರ್ಥಕ್ವಿಕ್. ಮೈಲ್ಡ್, ಏನು ಅದಕ್ಕೇನು ಬಿಲ್ಡಿಂಗ್ ಗಳಿಗೆ ಏನು ಡೆವಾಸ್ಟೇಷನ್ ಇರಲ್ಲ, ಡ್ಯಾಮೇಜ್ ಮಾಡಲ್ಲ. ಸಪೋಸ್ ಇಫ್ ಇಟ್ ಈಸ್ ಅರೌಂಡ್ 7.2 in the Richter scale, if you get a 7.2 magnitude, devastating magnitude, devastating, okay, earthquake means it will collapses the bridges, okay, damages buildings, it will occur like no, even it will cause landslides, etc. So ಏನಾಗ್ತಾ ಇದೆ ಇಲ್ಲಿ ಒಂದು ರೇಂಜ್ ಕೊಟ್ಟಿದ್ದಾರೆ. Similarly, Reynolds number is a range that says fine, so whether it is a streamline flow, whether it is a turbulent flow, whether it is a steady flow. ಅರ್ಥ ಆಯ್ತೇನಮ್ಮ? Yes, sir. So now for Reynolds number there is a chart. ಈ ಚಾರ್ಟ್ ಅನ್ನ ಒಂದ್ ಕಡೆ ಬರ್ಕೊಳ್ಳಿ. ನೋಟ್, write this. If the Reynolds number is less than 1000, if the Reynolds number is less than 1000, if the Reynolds number is less than 1000, the flow is streamline. ಇದನ್ನ ಏನಂತ ಕರೀತಾರೆ? ಸ್ಟ್ರೀಮ್ ಲೈನ್ ಫ್ಲೋ ಅಂತ ಕರೀತಾರೆ. ಇಟ್ ವಿಲ್ ಬಿ ಕಾಮ್. ಇಟ್ ವಿಲ್ ಬಿ ಕಾಮ್. ಕಾಮ್ ಅಂದ್ರೆ ಯಾವ ತರ? ಫಾರ್ ಎಕ್ಸಾಂಪಲ್, ಇಫ್ ಯು ವಿಸಿಟ್ ಸಮ್ ಆಫ್ ದಿ ಏನ್ ಹೇಳ್ಬೋದು ಅಂದ್ರೆ ರಿವರ್ಸ್ ಅನ್ನ ನೀವು ವಿಸಿಟ್ ಮಾಡಿದ್ರೆ, ನಾಟ್ ಡ್ಯೂರಿಂಗ್ ದಿ ರೈನಿ ಸೀಸನ್, ಡ್ಯೂರಿಂಗ್ ಇನ್ ದ ಮಂತ್ ಆಫ್ ಜಾನ್ವರಿನೋ ಫೆಬ್ರವರಿನೋ ಬೇಡ, ಇನ್ನು ಹತ್ತತ್ರ ಹೋದ್ರೆ ನೀವು ಡಿಸೆಂಬರ್ ಅಲ್ಲಿ ತಗೊಳ್ಳಿ. ಡ್ಯೂರಿಂಗ್ ಡಿಸೆಂಬರ್ ವಾಟ್ ಹ್ಯಾಪನ್ಸ್, ಏನು ರೈನ್ ಇರಲ್ಲ, ಕಂಟಿನ್ಯೂಸ್ ಆಗಿ ಸ್ಲೋ ಆಗಿ ರಿವರ್ಸ್ ಫ್ಲೋ ಆಗ್ತಾ ಇರುತ್ತೆ. ಫ್ಲೋ ನೋಡಿ ಸ್ಲೋ ಆಗಿರುತ್ತೆ, ಎಲ್ಲ ಕಡೆ ಒಂದೇ ತರ ಕಾಣ್ತಾ ಇರುತ್ತೆ. ಫೈನ್. ಸೊ ಇಟ್ ಈಸ್ ಕಾಮ್, ಮೀನ್ಸ್ ಇಟ್ ಈಸ್ ಸ್ಟ್ರೀಮ್ ಲೈನ್, ಎಲ್ಲ ಒಂದೇ ಅಲೈನ್ಮೆಂಟ್ ಅಲ್ಲಿ ಹೋಗ್ತಾ ಇರುತ್ತೆ. ದಿಸ್ ಈಸ್ ಇಫ್ ಇಟ್ ಈಸ್ 1000, Reynolds number is less than 1000. Second item, if the Reynolds number is greater than 2000, if the Reynolds number is greater than 2000, see I just told you these 1000, 2000 are what? Just scales. Okay, iವೆಲ್ಲ scales ಇದ್ದಾಗ. So if the Reynolds number is greater than 2000, fine, this is called turbulent flow. Turbulent flow. Turbulent flow. ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ, ಜೋರಾಗಿ ಬರ್ತಾ ಇರುತ್ತೆ ಗಾಳಿ. ಮನೆ ಮೇಲೆ ಏನ್ ಹಾಕಿದ್ರು ಉಳ್ಕೊಳ್ಳಲ್ಲ, ಪಕ್ಕದ ಮನೆಗೆ ಹೊರಟೋಗುತ್ತೆ. ಸಮಟೈಮ್ಸ್ ಸಿಂಟೆಕ್ಸಿನ ಆ ಮೇಲ್ಗಡೆ ಕವರ್ ಎದ್ದೋಗುತ್ತೆ, ಸಿಂಟೆಕ್ಸ್ ನ ತೆಗೆದು ಬಿಸಾಡುತ್ತೆ, ನಿಂತಿರೋ ಕಾರ್ ಎಲ್ಲ ಜೋರಾಗಿ ಎಲ್ಲೆಲ್ಲೋ ಹೋಗುತ್ತೆ. ಹಾಗಾದ್ರೆ ಯಾವ್ದು ಫ್ಲೋ? ಟರ್ಬುಲೆಂಟ್ ಫ್ಲೋ. ವೆನ್ ಯು ವಿಲ್ ಕಮ್ ಟು ನೋ ಇಟ್ ಈಸ್ ಟರ್ಬುಲೆಂಟ್? ವೆನ್ ದ Reynolds number is greater than 2000. Now last option, last note. If the Reynolds number lies between 1000 and 2000, if the Reynolds number lies between 1000 and 2000, 1000 and 2000, the flow becomes unsteady. Flow becomes unsteady. ಸ್ವಲ್ಪ ಹೊತ್ತು ಗಾಳಿ ನಿಂತಿರುತ್ತೆ, ಜೋರಾಗಿ ಬರ್ಬಿಡುತ್ತೆ ಗಾಳಿ, ಮತ್ತೆ ಇನ್ನು ಅರ್ಧ ಗಂಟೆ ಆದ್ಮೇಲೆ ಮತ್ತೆ ನಿಂತ್ಕೊಳ್ಳುತ್ತೆ. So it okay fluctuates between 1000 and 2000. Then we say it is unsteady. Now tell me, for streamline flow, Reynolds number is Less Option than B, 1000. sir. Less than 1000. less than 1000. Option B. ಅರ್ಥ ಆಯ್ತೇನ್ರ? ಗೊತ್ತಾಗಿದೇನ್ರಪ್ಪ ಕಾನ್ಸೆಪ್ಟ್? ಇದು ತೊಂದರೆ ಇದೆಯಾ ಯಾರಿಗಾದ್ರೂ? ಎನಿ ಪ್ರಾಬ್ಲಮ್? Next question. Next question. Similar question. Let's see. 2016. We have already solved this question. An ideal fluid. An ideal fluid. An ideal fluid flows through a pipe of circular cross section. An ideal fluid. An ideal fluid flows through a pipe of circular cross section. Circular cross section with diameters 5 centimeter and 10 centimeter.
with diameters 5 centimeter and 10 centimeter as shown. As shown. As shown. The ratio. Sir, ಇನ್ನೊಂದ್ಸತಿ repeat ಮಾಡ್ತೀನಿ. Yeah, an ideal fluid. Okay, an ideal fluid which, sorry, an ideal fluid flows through a pipe of circular cross section. Flows through a pipe of circular cross section with diameters 5 centimeter and 10 centimeter as shown. As shown. As shown. The ratio of velocities of fluid. The ratio of velocities of fluid. Ratio of velocities of fluid at A and B is. Ratio of velocities of fluid at A and B is. First option 4:1. Second option 1:4. Third option 2:1. Last option 1:2. 1:2. ಯಾರಾದ್ರೂ ಹೇಳ್ತೀರನ್ರೋ ಏನ್ರೋ ಐಡಿಯಲ್ ಫ್ಲೂಯಿಡ್ ಅಂದ್ರೆ? See, ideal fluid means what? Which is incompressible. Compress ಮಾಡ್ಲಿಕ್ಕೆ ಆಗೋದಿಲ್ಲ and which has zero viscosity. ಯಾವ ಫ್ಲೂಯಿಡ್ ಗೆ zero viscosity ಇದೆ, ಕಂಪ್ರೆಸಬಲ್ ಆಗಲ್ಲ, ಅದನ್ನ ಏನಂತ ಕರೀತಾರೆ? ಐಡಿಯಲ್ ಫ್ಲೂಯಿಡ್ ಅಂತ ಕರೀತಾರೆ. ಜನರಲ್ ಟರ್ಮ್ಸ್. ಡೆಫಿನೇಷನ್ಸ್ ಸ್ವಲ್ಪ ವೇರಿ ಆಗುತ್ತೆ. Okay, but talk about rotation. In general, water, like, the fluid rotates, but individual particles do not rotate. Now tell me the answer. Tell me the answer. This is a D1, this is a D2. D1 and D2. We have already solved this question. We have already solved this question. Simple question. ನೋಡ್ರಪ್ಪ, ಐಡಿಯಲ್ ಫ್ಲೂಯಿಡ್ ಇದೆ, ಈ ತರ ಪೈಪ್ ಡಯಾಗ್ರಾಮ್ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಯಾವ್ದಿತ್ತು, ಯಾವ ಈಕ್ವೇಶನ್ ತಗೋಬೇಕು ನಾನು? ಕಂಟಿನ್ಯೂಟಿ ಈಕ್ವೇಶನ್. ವಾಟ್ ಈಸ್ ಕಂಟಿನ್ಯೂಟಿ ಈಕ್ವೇಶನ್? A1 V1 is equal to A2 V2. A2 V2. So velocity ratio required V1 by V2 is required. You agree with me? Velocities ಏನ್ ಕೇಳಿದಾರೋ ಕರೆಕ್ಟ್ ತಾನೇ ಕೇಳಿರೋದು ಅವರು. velocities and A and B. Ratio of velocities with respect to A and B. Velocity 1 I will consider at A, velocity 2 at B. So we have A1 V1 is equal to A2 V2, V1 by V2 is equal to A2 by A1. Any doubt? Any doubt? Now cross sectional area is required. Assume this is a kind of cylinder. Again take cross sectional area. What is the formula for cross sectional area? Correct idea, check ಮಾಡಿ. Pi r square is the cross sectional area for A2 area, cross sectional area relevant to pi r2 square divided by pi r1 square. Pi cancel ಆಯ್ತು, ಉಳ್ಕೊಳ್ಳೋದೇನು? V1 by V2 is equal to? Sir, option A. Very good. R2 by R1 whole square. Now remember, we have formula radius 2 divided by radius 1 whole square. But they have given what? Provided diameters. Provided diameter. Tell me what is R2 then? What is R2? Sir, 5 into 10 to the power minus 2 whole square. Wonderful. No problem. You can take even just 5 because in both the numerator and denominator centimeter occurs. So cancels out. Even if you take meter also, it will cancels out. So now value is what? Radius 2 is 5. Radius 1 is 2.5 whole square. Whole square. Now 2.1s are 2.51s are 2.2 2s are 2.5 2s are. So it will be 2 by 1 whole square, which means 4 divided by 1 are in the ratio 4:1. Now V1 is to V2 is what?
4:1 ಆಪ್ಷನ್ ಎ. ಏನ್ರಲ್ಲೇ ಕಷ್ಟ ಇದೆ, ಎಲ್ರಪ್ಪ ಕಷ್ಟ ಆಗ್ತಾ ಇದೆ. ವೆಲಾಸಿಟಿ ಅಂತ ಹೇಳಿದೀವಿ, ವಾಲ್ಯೂಮ್ ಅಲ್ಲ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಗೊತ್ತು, ಸಿಲಿಂಡರ್ ಶೇಪ್ ಅಲ್ಲಿ ಇದೆ, ಡಯಾಮೀಟರ್ ಗೊತ್ತು, ರೇಡಿಯಸ್ ಈಸ್ ಹಾಫ್ ಆಫ್ ದಿ ಡಯಾಮೀಟರ್ ಅಂತದ್ದು ಗೊತ್ತು. ಸೊ ಆನ್ಸರ್ ವಿಲ್ ಬಿ 4.4:1. ಆನ್ಸರ್ ವಿಲ್ ಬಿ 4:1. ಸಾಯಿ ಶಂಕರ್, ಅಂಡರ್ಸ್ಟುಡ್? ಅಂಡರ್ಸ್ಟುಡ್. Take this, very very important. ಎಷ್ಟು ನಿಮಿಷ ಬಾಕಿ ಇದೆಯಪ್ಪ? 8 minutes. Now take down fast, quick. Hydraulic lift works on the basis of, very very important question. Same question appeared in NEET exam. Hydraulic lift works on the basis of, first option Stokes law, second option Bernoulli's law, third option C, Torricelli's law, last option Pascal's law. Very very important question. You can expect this question this time. ಈ ವರ್ಷ ಬರಬಹುದು, ಇದು ಚಾನ್ಸಸ್ ಇದೆ ಬಂದ್ರೆ ಕ್ವಶನ್. Hydraulic lift works on the principle of dash. 2017 question. Remember Pascal's law. Okay. Hydraulic lift works on the principle of Pascal's law. Any problem? ತೊಂದರೆ ಇದೆಯೇನ್ರೋ? ತೊಂದರೆ ಇದೆಯಾ? 2018 question. 2018. The pressure at the bottom of a liquid tank, liquid tank is not proportional to the pressure at the bottom of the liquid tank is not proportional to, first option acceleration due to gravity, second option density of the liquid, third option height of the liquid, last option area of the liquid, last option area of the liquid. Enapa? Area of the liquid. Very good. Can you explain how? Sir, because pressure at the bottom of the liquid tank is atmospheric pressure plus rho GH. Wonderful. So the formula P is equals to rho GH. Wonderful approach. Good. Say bottom at this point you have to calculate. From here to here we have to take height of the liquid. Above which up till atmosphere ends, we will consider atmospheric pressure. Correct? Atmospheric pressure. Now here rho is the density. However, G, now total pressure at this point, first equation, pressure at this point will be equal to atmospheric pressure plus rho GH. It depends on density, gravity, height, density, height, but it does not depend upon cross-sectional area. Cross-sectional area ಮೇಲೆ depend ಆಗಲ್ಲ. So option is option D. Option D. Last question 2019. 20 ಇದೆ ಕ್ವಶನ್, ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಹಾಗಾಗಿ 19 ಒಂದು ಮಾಡ್ತೀವಿ. An aluminum sphere is dipped into water. An aluminum sphere is dipped into water. An aluminum sphere is dipped into water. Which of the following is true?
Which of the following is true? Which of the following is true? First option, buoyancy in water at 0 degree. Buoyancy in water at 0 degree Celsius will be same as that in water at 4 degree. Buoyancy in water at 0 degree centigrade will be same as that in water at 4 degree Celsius. 4 degree Celsius. Second option, buoyancy will be less in water at 0 degree. Buoyancy will be less in water at 0 degree Celsius than that in water at 4 degree Celsius. Then that in water at 4 degree Celsius. Third option, buoyancy may be more or less in water at 4 degree. Buoyancy may be more or less in water at 4 degree Celsius. 4 degrees Celsius, depending on the radius of the sphere. Depending on the radius of the sphere. Depending on radius of the sphere. And the last option, buoyancy will be more in water at 0 degree Celsius. Buoyancy may be more. Buoyancy will be more in water at 0 degree Celsius than that in water at 4 degree Celsius. Than that in water at 4 degree Celsius. Try ಮಾಡ್ರೋ ಬೇಗ. Last question. Sir, second option. Second option. Can you explain how? Sir, because from 0 degree Celsius to 4 degree Celsius, water expands. So when Right. water expands, Correct? when water expands, the buoyancy will become more. Okay, fine. So it is not on expansion, it is based on density. Okay. Density of water will be more at 4 degree. Correct? Density of water will be more at 4 degree Celsius. So buoyancy will be more. ಗೊತ್ತಾಗ್ತಾ ಇದೆಯನ್ರೋ? So it will buoyancy will be more. ನೋಡಪ್ಪ, ಡೆನ್ಸಿಟಿ 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಜಾಸ್ತಿ ಇರುತ್ತೆ. ಎಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೋ ಅಲ್ಲಿ buoyancy ಜಾಸ್ತಿ. ಸೊ ಹಾಗಾಗಿ ಆಪ್ಷನ್ ಯಾವುದು? ಆಪ್ಷನ್ ಬಿ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ 2 more topics. ಯಾವ್ಯಾವುದು? ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಪ್ಲಸ್ ಫ್ಲೂಯಿಡ್ಸ್. ಫೈನ್. ಥರ್ಮಲ್ ಪ್ರಾಪರ್ಟೀಸ್ ಆಗಿದೆಯೇನ್ರಪ್ಪ? ಇಲ್ಲ ಸರ್. ಥರ್ಮಲ್ ಪ್ರಾಪರ್ಟೀಸ್ ಮಾಡಿಲ್ವಾ? ಇಲ್ಲ ಸರ್. ಓಕೆಪ್ಪ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಡೌಟ್ ಸರ್. ಹೇಳಪ್ಪ. ಸರ್, ಇದು ಅಡ್ಮಿಟ್ ಕಾರ್ಡ್ ಅಲ್ಲಿ ದೇ ಆರ್ ಗಿವನ್ ಆಲ್ 4 subjects, no sir. So over there we can go and tell the. See, don't worry about that. Fine. See, if you are willing, means if you are eligible, you can go for biology. Even though if you are eligible and if you don't take biology exam, your results will be announced only for BE. So those who are actually like appearing for pharmacy, B Pharma, correct, agriculture, they have to take B or else settle with PCM. PCM anta idre saku. Even computer science student igunu biology anta include agi bandibidirutte. ಗೊತ್ತಾಗ್ತಾ ಇದೆಯಾ? ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಇಗೂ ಬಯಾಲಜಿ ಅಂತ ತೋರಿಸಿರ್ತಾರೆ ಪೇಪರ್ ಅಲ್ಲಿ. ನೀನು ಎಲಿಜಿಬಿಲಿಟಿ ಇದ್ರೆ ಮಾತ್ರ ನೀನು ಅಟೆಂಡ್ ಆಗ್ಬೋದು, ಅದು ನೀನು ಅಪ್ಲೈ ಮಾಡಿದ್ರೆ. ಇಲ್ಲ ಅಂದ್ರೆ ವರಿನೇ ಮಾಡಬೇಕು. PCM ಮ್ಯಾಂಡೇಟರಿ ಮಾಡಬೇಕು, PCM ಅನ್ನು ಬರಬೇಕು. ಸೊ ಇವು ಬಿ ರ್ಯಾಂಕ್ ಅನ್ನು ನಿಮಗೆ ಡಿಕ್ಲೇರ್ ಮಾಡಿ. ಓಕೆ? ಎಸ್ ಸರ್. ಓಕೆಪ್ಪ. ಇನ್ನೇನಾದ್ರೂ ಡೌಟ್ ಇದೆಯಾ? ನೋ ಸರ್. Okay. Thank you very much.